ಓಂ ಗಣಾನಾನ್ತ್ವಾ ಗಣಪತಿಗಂ ಅವಾಮಹೇ ಕವಿಂ ಕವೀನಾಮುಪಪತ್ರಮತ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣತ್ಪಥ ಆನತೃಣ್ವನ್ನೋತಿ ವಿತ್ತೀದಧಾದನಂ ಶ್ರೀಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವೃತ್ರ್ಯವತೋ ಆನೋ ದಿವೋ ಬೃಹತ ಪರ್ವತದ ಸರಸ್ವತಿ ಯಜತಾ ಗಂತಯಜ್ಞಂ. ಓಂ ಶ್ರೀ ವಾಗ್ದೇವ್ಯೈ ನಮಃ. ಹರಿ ಓಂ. ಶ್ರೀ ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ, ಗುರುವೇ ನಮಃ, ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮಾದಿದೇವತಾಭ್ಯೋ ನಮಃ, ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಿಮ್ಮ ಮನೆ ದೇವರನ್ನ, ತಂದೆ ತಾಯಿಗಳನ್ನ, ಗುರುಗಳನ್ನ, ಇಷ್ಟ ದೇವತೆಗಳನ್ನ, ಗ್ರಾಮ ದೇವತೆಗಳನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ಒಂದು ಶಾಸ್ತ್ರ ಎಲ್ಲರಿಗೂ ಹಂಚಲಿ, ಎಲ್ಲರೂ ಜ್ಞಾನವಂತರಾಗ್ಲಿ, ಜ್ಞಾನದಿಂದ ಅಭಿವೃದ್ಧಿ ಆಗಲಿ, ಶ್ರೇಯಸ್ಸು ಯಶಸ್ಸು ಎಲ್ಲವೂ ಸಿಕ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಿಕೊಂಡು ಪ್ರಾರಂಭ ಮಾಡೋಣ. ರೆಕಾರ್ಡಿಂಗ್ ಆನಲ್ಲಿರುತ್ತೆ. ಮೈಕನ್ನ ಸುಮ್ಮನೆ ಆನ್ ಮಾಡ್ಕೊಳ್ಬೇಡಿ. ಏನಾದರೂ ವಿಷಯಗಳನ್ನ ಕೇಳಬೇಕು ಅಂತ ಇದ್ದಾಗ ಮಾತ್ರ ಮೈಕನ್ನ ಆನ್ ಮಾಡಿ ಮಾತಾಡಿ. ಇಲ್ಲ ಅಂತ ಹೇಳಿದ್ರೆ ಮೈಕನ್ನ ಆಫ್ ಮಾಡ್ಕೊಳ್ಳಿ. ಏನಾದ್ರೂ ಕೇಳಬೇಕು ಅಂದಾಗ ಓಪನ್ ಮಾಡಿ, ಅನ್ಮ್ಯೂಟ್ ಮಾಡಿ. ಅಲ್ಲಿ ಒಂದು ಸಿಂಬಲ್ ಇರುತ್ತೆ, ಆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಅನ್ಮ್ಯೂಟ್ ಮಾಡಿ, ಆಮೇಲೆ ಕೇಳ್ಕೊಳ್ಳಿ. ಕೇಳ್ಕೊಂಡ್ಮೇಲೆ ಮ್ಯೂಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಕಾರ್ಡಿಂಗ್ ಅಲ್ಲಿ ಏನಾಗುತ್ತೆ, ನೀವು ಮಾತಾಡಿರೋದು, ನಾನು ಮಾತಾಡಿರೋದು, ಪಕ್ಕದಲ್ಲಿರೋದು ಮಾತಾಡಿರೋದು ಎಲ್ಲವೂ ಕರ್ಕಶವಾಗಿರುತ್ತೆ, ಕೇಳೋದಕ್ಕೆ ನಮಗೆ ಸಂಕಟವಾಗಿರುತ್ತೆ. ಓಕೆ. ಸೊ ಕ್ಲಾಸಲ್ಲಿ ಸುಮಾರು ಜನ ಇದ್ದಾರೆ, ಅರ್ಧ ಜನ ಮಾತ್ರ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇರಲಿ, ಯಾರ್ಯಾರಿಗೆ ಎಷ್ಟೆಷ್ಟು ಲಭ್ಯವಿದೆಯೋ ಅಷ್ಟೆಷ್ಟು ಲಭ್ಯ. ಈಗ ನಾವು ಏನು ಕಲಿತಾ ಇದ್ದೀವಿ, ಇದರಿಂದ ಪ್ರಯೋಜನಗಳೇನು, ಇದು ಬೇಕಾ ಬೇಡವಾ? ಮನುಷ್ಯ ಯಾವುದೇ ಕೆಲಸಗಳನ್ನ ಮಾಡುವಾಗ ಮೊದಲು ಅದರ ವಿಚಾರಗಳನ್ನ, ಅದರ ಅವಶ್ಯಕತೆಗಳನ್ನ, ಅದರ ಉಪಯೋಗಗಳನ್ನ, ಉಪಯೋಗಿಸುವ ವಿಧಾನವನ್ನ ತಿಳ್ಕೊಂಡಾಗ ಆ ಒಂದು ಸಬ್ಜೆಕ್ಟ್ ಅಲ್ಲಿ ಅವನ ಆಸಕ್ತಿ ಜಾಸ್ತಿ ಆಗುತ್ತೆ, ಅದ್ರ ಮೇಲೆ ಒಂದು ಕ್ಯೂರಿಯಾಸಿಟಿ ಬೆಳೆಯುತ್ತೆ. ಸೊ ಹಾಗಾಗಿ ಈ ಸಬ್ಜೆಕ್ಟ್ ಎಂಥದ್ದು, ಏನಕ್ಕೋಸ್ಕರವಾಗಿ ನಾವು ಈ ಸಬ್ಜೆಕ್ಟ್ ಅನ್ನ ಈಗ ತಗೊಂಡಿದ್ದೀವಿ, ಇದರ ಒಳ ಅರ್ಥವೇನು ಅನ್ನೋದನ್ನ ನಾನು ಒಂದು ವಿವರಣೆಯನ್ನ ಕೊಡ್ತೀನಿ. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆಲ್ಲರೂ ಜ್ಯೋತಿಷ್ಯ ಅನ್ನೋದು ಏನಂತೆಲ್ಲ ಚೆನ್ನಾಗಿ ಗೊತ್ತಿದೆ. ಪರಾಶರ ಮಾಡುವಾಗ ಹೇಳಿದ್ದೀವಿ, ನಾಡಿ ಮಾಡುವಾಗ ಹೇಳಿದ್ದೀವಿ. ಒಂದು ಜ್ಯೋತಿಷ್ಯ ಅಂತಕ್ಕಂಥದ್ದು ಜ್ಞಾನ, ಬೆಳಕು, ದೇವರು, ಸತ್ಯ, ಪರಮಾತ್ಮ, ಭಗವಂತನ ಒಂದು ಸೇವೆ, ವೇದ ಪಾರಾಯಣ ಮಾಡೋದಕ್ಕೆ ಸಮನಾಗಿರ್ತಕ್ಕಂಥದ್ದು ಈ ಒಂದು ಜ್ಯೋತಿಷ್ಯ ಶಾಸ್ತ್ರ ಅಂತೆಲ್ಲ ನಿಮಗೆ ಅರ್ಥವಾಗಿದೆ. ಆದರೆ ಈ ಶಾಸ್ತ್ರ ಅಂತಕ್ಕಂಥದ್ದು ಬಹಳ ಯುಗಗಳಿಂದಲೂ ಬರ್ತಾನೆ ಇದೆ, ಬೆಳಿತಾನೆ ಇದೆ. ಇದಕ್ಕೆ ನೋ ಸ್ಟಾಪ್. ಸಮುದ್ರದ ಒಂದು ಕಡಲಿದ್ದ ಹಾಗೆ, ಆ ಸಮುದ್ರದ ಕಡಲಲ್ಲಿ ಯಾರ್ಯಾರಿಗೆ ಕೈ ಚಾಚಿದಾಗ ಅವರವರಿಗೆ ಎಷ್ಟೆಷ್ಟು ನೀರು ಸಿಗುತ್ತೋ ಅಷ್ಟೆಷ್ಟೇ ಅವರ ಯೋಗ. ಹಾಗೆ ಸಮುದ್ರದ ನೀರಲ್ಲಿ ನೀರಲ್ಲಿ ಮಿಂದು ಮರಳ ಮೇಲೆ ಉರುಳಾಡಿದಾಗ ಮೈಗೆ ಎಷ್ಟು ಬೇಕೋ ಎಷ್ಟು ಅಂಟುತ್ತೋ ಅದೇ ಅವರ ಭಾಗ್ಯ. ಹಾಗೆ ಈ ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ದೊಡ್ಡ ಕಡಲು. ಅದರೊಳಗೆ ಇರ್ತಕ್ಕಂಥ ಅಂಶಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ, ನಮಗಿರ್ತಕ್ಕಂಥ ಸಮಯದಲ್ಲಿ, ಯಾಕಂದ್ರೆ ಈ ಜನ್ಮ ಕಲಿಯುಗದ ಜನ್ಮದಲ್ಲಿ ನಾವು 60 ವರ್ಷ 120 ವರ್ಷಗಳ ಬದುಕುವಂತಹ ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನ ಮಾತ್ರ ನಾವು ಆಯ್ಕೆ ಮಾಡ್ಕೊಳಕ್ ಸಾಧ್ಯ. ಆಸೆ ಬೆಟ್ಟದಷ್ಟಿರುತ್ತೆ, ಎಲ್ಲವನ್ನು ನಾವು ಹಿಡ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ನಾನು ನಿಮಗೆಲ್ರಿಗೂ ಏನ್ ಹೇಳಿದ್ದೀನಿ, ಪರಾಶರ ಅಂತಕ್ಕಂಥದ್ದು ಬೇಸು. ಅದರಲ್ಲಿ ಇಲ್ದಲೇ ಇರ್ತಕ್ಕಂಥ ವಿಚಾರಗಳಿಲ್ಲ. ಆದ್ರೆ ಅದನ್ನ ಪ್ರಿಡಿಕ್ಷನ್ಗೆ ಹೇಳ್ಬೋದಾ ಅಂತ ಹೇಳಿದಾಗ, ಬೇಸಲ್ಲಿದ್ದಾಗ ಬೇಸನ ನೀವು ಹೀಗೆ ಓದ್ಕೊಂಡು ಹೋದಾಗ ನೀವು ಖಂಡಿತವಾಗ್ಲೂ ಪ್ರಿಡಿಕ್ಷನ್ ಅನ್ನ ಹೇಳ್ಬೋದು. ಹೈಯರ್ ಲೆವೆಲ್ಗೆ ಹೋಗ್ತೀನಿ, ಇನ್ ಡೆಪ್ತ್ ಅಲ್ಲಿ ಹೋಗ್ತೀನಿ ಅಂತ ಹೇಳಿದಾಗ ಏನಾಗುತ್ತೆ, ತುಂಬಾ ಕಾನ್ಸಂಟ್ರೇಷನ್ ಬೇಕಾಗತ್ತೆ ಅಂತೇಳಿ ಅದನ್ನ ಸಬ್ಜೆಕ್ಟ್ ದೊಡ್ಡದು, ಅದು ಪರಾಶರದಲ್ಲಿ ಪ್ರಿಡಿಕ್ಷನ್ ಹೇಳಕ್ಕಾಗಲ್ಲ ಅಂತ ಒಂದು ಇದಿದೆ. ಅದಾದ್ಮೇಲೆ ನಾವೇನ್ ಹೇಳಿದೀವಿ, KP ಸಿಸ್ಟಮ್ ಇದೆ, ಜೈಮಿನಿ ಸಿಸ್ಟಮ್ ಇದೆ, ನಾಡಿ ಸಿಸ್ಟಮ್ ಇದೆ ಅಂತ ಹೇಳಿದೀವಿ.
ಸೊ ಹಾಗಾಗಿ ನಾಡಿ ಸಿಸ್ಟಮ್ ಅಂತಕ್ಕಂಥದ್ದು ಬಹಳ ಉಪಯೋಗವಾಗ್ತಕ್ಕಂಥದ್ದು, ಸರಳವಾಗಿರ್ತಕ್ಕಂಥದ್ದು, ಸುಲಭವಾಗಿರ್ತಕ್ಕಂಥದ್ದು. ಸ್ವಲ್ಪ ಸಾಹಸ ಮಾಡಿದ್ರೆ ಸಾಕು, ನಾಡಿಯೊಳಗೆ ನಾವು ಪ್ರಿಡಿಕ್ಷನ್ ಅನ್ನ ಹೇಳಬಹುದು ಅಂತ ಹೇಳಿದೀವಿ. ಮತ್ತೆ ಹಾಗಾದ್ರೆ ಇನ್ನೇನ್ ಬೇಕಪ್ಪ? ಒಬ್ಬ ಒಳ್ಳೆ ಜ್ಯೋತಿಷಿಗಾರನಿಗೆ 3 ಅಂಶಗಳು ಬೇಕೇ ಬೇಕು. ಒಂದು, ಯಾವುದಾದ್ರೂ ಒಂದು ಶಾಸ್ತ್ರದಲ್ಲಿ ಅವನು ಪರಿಣಿತನಾಗಬೇಕು. ಎರಡನೆಯದು, ಪ್ರಶ್ನಾಶಾಸ್ತ್ರದಲ್ಲಿ ಅವನು ಪರಿಣಿತನಾಗಬೇಕು. ಇನ್ನೊಂದು, ಮುಹೂರ್ತ ಭಾಗದಲ್ಲಿ ಅವನು ಪರಿಣಿತನಾಗಬೇಕು. ಈ 3ಅನ್ನ ಯಾರು ಕಲಿತುಕೊಂಡಿದ್ದಾರೋ ಅವರು ನಿಜವಾಗಲೂ ಜ್ಯೋತಿಷ ಶಾಸ್ತ್ರದಲ್ಲಿ ಹೆಸರನ್ನ ಮಾಡೋದಕ್ಕೆ, ಶಾಸ್ತ್ರವನ್ನ ಉದ್ಧಾರ ಮಾಡೋದಕ್ಕೆ ಎಲ್ಲದಕ್ಕೂ ಸಾಧ್ಯವಾಗೋದು. ಹಾಗಾದ್ರೆ ಅದು ಜ್ಯೋತಿಷ್ಯ ಇರಬೇಕಾದ್ರೆ ಪ್ರಶ್ನಾಶಾಸ್ತ್ರ ಯಾಕೆ ಬೇಕು ಅನ್ನೋ ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವ ಆಗಬೇಕು. ಯಾವಾಗ ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವ ಆಗೋದಿಲ್ವೋ ನಿಮ್ಮ ಬ್ರೈನು ಕೆಲಸ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇದೆ, ಸುಮ್ಮನೆ ಕೇಳಿಸ್ಕೊಳ್ತಿದ್ದೀರಾ ಅಂತ ಅರ್ಥ. ನನ್ನ ಒಂದೊಂದು ಮಾತುಗಳನ್ನು ನೀವು ಒಳಗಡೆ ತಗೊಳ್ಬೇಕು, ಪ್ರಶ್ನೆಗಳನ್ನ ಮಾಡಬೇಕು. ಹೇಳ್ತಿರೋದು ಕರೆಕ್ಟಾ? ಇದು ಬೇಕಾ? ಇದು ಬೇಡವಾ? ಇದರ ಅವಶ್ಯಕತೆ ಇದೆಯಾ? ಉಪಯೋಗಿಸಬಹುದಾ? ಉಪಯೋಗ ಪಡಬಹುದಾ ಅನ್ನೋದನ್ನ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡಬೇಕು. ಆವಾಗ ಮಾತ್ರನೇ ನಮಗೆ ಅದರ ಅವಶ್ಯಕತೆ ಬರೋದು. ಈಗ ಒಂದು ಪೆನ್ ಇದೆ ಅಂತ ಹೇಳಿದ್ರೆ, ನನಗೆ ಅದನ್ನ ಬರೆಯೋಕೆ ಬಂದಾಗ ನಾನೇನ್ ಮಾಡ್ತೀನಿ? ಪೆನ್ ತಗೊಳ್ತೀನಿ. ನನಗೆ ಅದು ಬರೆಯಕ್ಕೆ ಬರಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀನಿ? ಪೆನ್ನು ನೋಡಕ್ ಹೋಗಲ್ಲ, ಅದ್ರ ತಂಟೆಗೆ ಹೋಗಲ್ಲ ಅಲ್ವಾ? ಹಾಗೆ ಈ ಸಬ್ಜೆಕ್ಟ್ ಅಲ್ಲಿ ಏನೇನಿದೆ, ಯಾಕೆ ಬೇಕು ಅನ್ನೋದಕ್ಕೆ ಬರೋಣ. ಶಾಸ್ತ್ರದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಹುಟ್ಟಿದ ದಿನ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನ ನಿಖರವಾಗಿ ಕೊಟ್ಟಾಗ ಆ ಕುಂಡಲಿಯನ್ನ ಹಾಕಿ ಗ್ರಹಗಳ ಒಂದು ಬಲಾಬಲಗಳು, ಕಾಂಬಿನೇಷನ್ ಹೇಗಿದೆ, ಯಾರ ಮೇಲೆ ಪ್ರಹಾರವನ್ನ ಮಾಡ್ತಿದ್ದಾರೆ, ಯಾರು ಅದನ್ನು ತಗೊಳ್ತಿದ್ದಾರೆ, ಯುದ್ಧದಲ್ಲಿ ಸೋಲ್ತಿದ್ದಾರೆ ಅನ್ನೋದೆಲ್ಲ ನೋಡ್ತೀವಿ. ಸುಮಾರು ಜನಕ್ಕೆ ಏನಾಗತ್ತೆ, ಸಮಯನೇ ಇರಲ್ಲ. ಕೆಲವರಿಗೆ ಇದು ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್ ಇರಲ್ಲ. ಅವಾಗ ಏನ್ ಮಾಡೋದು? ಅವಾಗ ನಿಮಗೆ ಬೇಕಾಗಿರೋದು ಪ್ರಶ್ನಾಶಾಸ್ತ್ರ. ಪ್ರಶ್ನಾಶಾಸ್ತ್ರದಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರಗಳಿದಾವೆ. ಸುಮಾರು ಲಕ್ಷಗಟ್ಲೆ ಪ್ರಶ್ನಾಶಾಸ್ತ್ರ ಇದೆ, ಲಕ್ಷಗಟ್ಲೆ. ಅದರಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಎಲ್ಲೋ ಒಂದು 100-200 ಪ್ರಶ್ನಾಶಾಸ್ತ್ರಗಳಿದಾವೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ನಾವು ಹುಡುಕಿದಾಗ ನಿಮಗೆ ಸಿಗ್ತಕ್ಕಂಥದ್ದು ಒಂದು 100-200 ಶಾಸ್ತ್ರಗಳು ಸಿಗತ್ತೆ. ಆದ್ರೆ ಅದು ಆ ಪ್ರಾಂತ್ಯಕ್ಕೆ ಅವರವರ ಗುರುಗಳ ಶಿಷ್ಯರ ಮುಖಾಂತರವಾಗಿ ಅದು ಅಲ್ಲಲ್ಲಿ ಇರುತ್ತೆ. ಲೋಟ ಇಟ್ಕೊಂಡು ಹೇಳೋದು, ಅಕ್ಕಿ ಇಟ್ಕೊಂಡು ಹೇಳೋದು, ದಾರ ಇಟ್ಕೊಂಡು ಹೇಳೋದು, ಮುಖ ಇಟ್ಕೊಂಡು ನೋಡೋದು, ಕಣ್ಣಿಟ್ಕೊಂಡು ನೋಡೋದು, ವಾಯ್ಸನ್ನ ಇಟ್ಕೊಂಡು ನೋಡೋದು, ಅಂಗ ಸಾಮುದ್ರಿಕೆ, ಹೀಗೆ ಅನೇಕ ವಿಧವಾದ ಶಾಸ್ತ್ರಗಳಿದ್ದಾವೆ. ತುಂಬಾ ಪ್ರಚಲಿತದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಕವಡೆ ಶಾಸ್ತ್ರ, ತಾಂಬೂಲ ಶಾಸ್ತ್ರ, ಸ್ವರ್ಣ ಆರೂಢ ಪ್ರಶ್ನಾಶಾಸ್ತ್ರ. ಹೀಗೆ ಪ್ರಶ್ನಾಶಾಸ್ತ್ರಗಳು ಕೆಲವರು ಬಳಸ್ತಾ ಇದ್ದಾರೆ. ಅದರಲ್ಲಿ ಈ ಒಂದು ಶಾಸ್ತ್ರ ಇದು ಯಾವ್ದಪ್ಪ ಅಂದ್ರೆ ಜಾಮಕೋಲ್ ಆರೂಢ ಪ್ರಶ್ನಾಶಾಸ್ತ್ರ. ನಿಮಗೆ ಪ್ರಶ್ನೆಗಳು ಬರಬೇಕು. ಹಾಗಾದ್ರೆ ಕವಡೆ ಶಾಸ್ತ್ರ ಯಾಕೆ ಯೂಸ್ ಇಲ್ವಾ? 9 ಕವಡೆ ಯೂಸ್ ಮಾಡಬಹುದು, 12 ಕವಡೆ ಯೂಸ್ ಮಾಡಬಹುದು, 108 ಕವಡೆ ಯೂಸ್ ಮಾಡಬಹುದು, ತಾಂಬೂಲ ಯೂಸ್ ಮಾಡಬಹುದು. ಇಲ್ಲ ಬಂದ ತಕ್ಷಣ ಒಂದು ಪ್ರಶ್ನಾಶಾಸ್ತ್ರ ಸುಮ್ಮನೆ ಒಂದು ಅವ್ರು ಬಂದ ತಕ್ಷಣ ಒಂದು ಕುಂಡ್ಲಿ ಹಾಕ್ಬಿಟ್ಟು ಅದೇ ಲಗ್ನ ಅದೇ ರಾಶಿಯನ್ನು ಇಟ್ಕೊಂಡು ಪ್ರಿಡಿಕ್ಷನ್ ಹೇಳ್ಬೋದು, ಆರೂಢ ಪ್ರಶ್ನಾಶಾಸ್ತ್ರ ಅಂತೇಳಿ. ಮತ್ತೇನ್ ಜಾಮಕೋಲಿಗೆ ಮಾತ್ರ ಯಾಕೆ ಅಷ್ಟೊಂದು ವಿಶೇಷತೆ ಅಂದ್ರೆ, ಈ ಕವಡೆ ಶಾಸ್ತ್ರ, ತಾಂಬೂಲ ಶಾಸ್ತ್ರ, ಆಮೇಲೆ ಅಷ್ಟಮಂಗಳ ಪ್ರಶ್ನಾಶಾಸ್ತ್ರ, ಸ್ವರ್ಣ ಆರೂಢ ಶಾಸ್ತ್ರ, ಇದಕ್ಕೆಲ್ಲ ಏನಾಗತ್ತೆ ಅಂತ ಹೇಳಿದ್ರೆ ಕೆಲವು ಸೀಮಿತವಾದಂತಹ ಸಮಯಗಳನ್ನ ಕೊಟ್ಟಿದ್ದಾರೆ, ವ್ಯಕ್ತಿಗಳನ್ನ ಹೇಳಿದ್ದಾರೆ, ಇಂತಿಂತವರೇ ಮಾಡಬೇಕು, ಇಂಥ ಸಮಯದಲ್ಲೇ ಮಾಡಬೇಕು, ಇಲ್ಲ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೆ, ರಿಸಲ್ಟ್ ವೇರಿಯೇಷನ್ ಆಗತ್ತೆ. ತಾಂಬೂಲನ ಬೆಳಗ್ಗೆ ಬಂದಾಗ ಹಿಂಗ್ ನೋಡಬೇಕು, ಮಧ್ಯಾಹ್ನ ಬಂದಾಗ ಹಿಂಗ್ ನೋಡಬೇಕು, ಮತ್ತೆ ಇಂಥ ತಿಥಿನಲ್ಲಿ ಬರಬೇಕು, ರಾಹು ಕಾಲದಲ್ಲಿ ಇದು ಇಂಥ ಮುಹೂರ್ತದಲ್ಲಿ ಬರಬೇಕು, ಇಲ್ಲ ಅಂತಂದ್ರೆ ಪ್ರಿಡಿಕ್ಷನ್ ಚೇಂಜ್ ಆಗತ್ತೆ ಅಂತೇಳಿ ಕೆಲವು ಕಂಡೀಷನ್ಗಳನ್ನ ಇಟ್ಕೊಂಡಿದ್ದಾರೆ. ಈ ಜಾಮಕೋಲಲ್ಲಿ ಮಾತ್ರ ಏನಪ್ಪಾ ಅಂತ ಹೇಳಿದ್ರೆ ಯಾರು ಯಾವಾಗ ಎಲ್ಲಿ ಯಾವ ಸಮಯದಲ್ಲಿ ಬೇಕಾದ್ರೂ ಕೇಳಬಹುದು, ಅದು ಮುಖ್ಯವಾಗಿ. ಅದೇ ತರ ಕಲಿತಕ್ಕಂಥವರು ಯಾರೇ ಆಗಿರಲಿ, ಭಾಷೆ, ಜಾತಿ, ಮತ ಯಾವುದು ಇಲ್ಲದೆ, ಲಿಂಗ ಭೇದವಿಲ್ಲದೆ ಯಾರು ಬೇಕಾದ್ರೂ ಕಲಿಯಬಹುದು.
ಕಲಿಯಬಹುದು. ಆಸಕ್ತಿ ಇದ್ದು ಶ್ರದ್ಧಾಭಕ್ತಿಯಿಂದ ಕಲಿತರೆ ಖಂಡಿತವಾಗ್ಲೂ ಈ ಶಾಸ್ತ್ರ ಅವರಿಗೆ ಒಲಿಯುತ್ತೆ. ಖಂಡಿತವಾಗ್ಲೂ ಅವರು ಶಾಸ್ತ್ರವನ್ನ ಹೇಳಬಹುದು. ಅದೇ ಇಲ್ಲಿಯ ಒಂದು ಬ್ಯೂಟಿ. ಮತ್ತೆ ಇಲ್ಲಿ ಏನಾಗಿದೆ ಇಲ್ಲಿ ಅಂದ್ರೆ ಜಾಮಕ್ಕೋಲಲ್ಲಿ 4 ಅಂಶಗಳನ್ನ ಇಟ್ಟಿರ್ತಾರೆ. ಆ 4 ಅಂಶಗಳನ್ನ ನಾವು ಬ್ಯಾಲೆನ್ಸ್ ಮಾಡಿದಾಗ ನಮಗೆ ಏನಾಗುತ್ತೆ, ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಪ್ರಶ್ನಾಶಾಸ್ತ್ರ ನಾವು ಬೇರೆ ಪ್ರಶ್ನಾಶಾಸ್ತ್ರ ಹಾಕಿದಾಗ ಸೇಮ್ ಆಸ್ ಇಟ್ ಈಸ್ ನಮಗೇನಾಗುತ್ತೆ, ಪರಾಶರ ಪ್ರಶ್ನಾಶಾಸ್ತ್ರ ಹೇಗೆ ಕೇಳ್ತೀವೋ ಹಾಗೇನೆ ಹೇಳ್ಬೇಕಾಗ್ಬರುತ್ತೆ ಪ್ರಶ್ನಾಶಾಸ್ತ್ರ. ಬಟ್ ಇಲ್ಲಿ ಆಗಲ್ಲ. ಉದಯ, ಆರೂಢ, ಕವಿಪು, ಜಾಮಗ್ರಹ ಅಂತೇಳಿ 4 ವಿಧಾನಗಳನ್ನ ಇಟ್ಟು ಒಂದೊಂದು ವಿಧಗಳು, ಒಂದೊಂದು ಅಂಶಗಳು ಒಂದೊಂದು ವಿಧವನ್ನ ತೋರಿಸ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ರಿಸಲ್ಟ್ ಅನ್ನ ತೆಗೆಯೋದಕ್ಕೆ ಮತ್ತೆ ಒಳಗಡೆ ಹೋಗಿ ನಾವು ಹೊರಗಡೆ ಬರೋದಕ್ಕೆ ಬಹಳ ಸುಲಭವಾಗಿರ್ತಕ್ಕಂಥ ಒಂದು ಶಾಸ್ತ್ರ. ನಾನೇನ್ ಮಾಡ್ತಾ ಇದ್ದೀನಿ ಯಾವಾಗ್ಲೂ, ಯಾಕೆ ಅದು ನಾನು 3 ಇಟ್ಕೊಂಡಿರೋದು ಏನಕ್ಕೆ ಅಂತ ಹೇಳಿದ್ರೆ, ಒಂದು ಭೃಗುನಂದಿನಾಡಿ, ಜಾಮಕ್ಕೋಲು, ಇನ್ನೊಂದು ಪಂಚಪಕ್ಷಿ. ಇದು 3 ನಮ್ಮ ಕರ್ನಾಟಕದಲ್ಲಿ ಯಾರು ಯಥೇಚ್ಛವಾಗಿ ಮಾಡ್ತಾ ಇಲ್ಲ. ಯಾವಾಗ ನೋಡು ಬೇರೆ ಪರಾಶರ ಇಲ್ಲ ಕವಡೆ ಶಾಸ್ತ್ರ ಅಂತ ಹೋಗ್ತಾರೆ. ಬಟ್ ಇದಕ್ಕೆಲ್ಲ ಒಳಗಡೆ ಹೋಗಿ ನೋಡಿದಾಗ ಬಹಳ ಪ್ರಾಶಸ್ತ್ಯವಿದೆ, ತುಂಬಾ ಸುಲಭವಾಗಿದೆ. ಯಾರು ಬೇಕಾದ್ರೂ ಹೇಳ್ಬೋದು. ಈಗ ನಾನು ಜ್ಯೋತಿಷ್ಯ ಕಲಿತಾ ಇದ್ದೀನಿ ಅಂತಕ್ಕಂಥವರು ಸಹ ಸ್ವಲ್ಪ ಶ್ರಮ ಪಟ್ರೆ ಖಂಡಿತವಾಗ್ಲೂ ಹೇಳಬಹುದು. ಈಗ ನಾವೇನ್ ಮಾಡ್ತೀವಿ, ಬೇಸಿಕ್ ಇಂದಾನೆ ಹೋಗ್ತೀವಿ. ರಾಶಿ 12, ಮೇಷದಿಂದ ಮೀನದವರೆಗೂ 27 ನಕ್ಷತ್ರ, 108 ಪಾದಗಳು ಅಂತ ಬೇಸಿಕ್ ಇಂದಾನೆ ಹೋಗ್ತೀವಿ ಹೊರತು ಮತ್ತೆ ತೆಗೆದ ತಕ್ಕನೆ ನಾವು ನಿಮಗೆ ಇದು ಹೇಳಕ್ ಹೋಗಲ್ಲ. ಯಾಕೆ ಅಂದ್ರೆ ರಾಶಿ ಹೆಸರುಗಳು ಗೊತ್ತಾದ್ರೆ ಸಾಕು, ನಕ್ಷತ್ರಗಳ ಹೆಸರು ಗೊತ್ತಾದ್ರೆ ಸಾಕು, ಡಿಗ್ರಿಗಳು ಗೊತ್ತಾದ್ರೆ ಸಾಕು. ಮಿಕ್ಕಿದ್ದ ಕಾರಕತ್ವಗಳು ಈ ಒಂದು ಜಾಮಕ್ಕೋಲಿಗೆ ಅಂತೇಳಿ ಕಾರಕತ್ವಗಳಿದಾವೆ. ಗ್ರಹ ಕಾರಕತ್ವಗಳು, ರಾಶಿ ಕಾರಕತ್ವಗಳು, ಭಾವಕಾರಕತ್ವಗಳು. ಈ 3 ನಾವು ನಿಮಗೆ ಫಸ್ಟ್ ಹೇಳ್ಕೊಡೋದ್ರಿಂದ ನಿಮಗೆ ತಲೆಯೊಳಗೆ ಕುತ್ಕೊಳ್ತು ಅಂತ ಹೇಳಿದ್ರೆ, ಪಿಡುಕಿನ ಹೇಳ್ತಕ್ಕಂಥದ್ದು ಒಂದು 5 ರೂಲ್ಸ್, ಗೋಲ್ಡನ್ ರೂಲ್ಸ್ ಅಂತ ಒಂದು 5 ರೂಲ್ಸ್ ಇರುತ್ತೆ. ಉದಯವನ್ನ ನೋಡಬೇಕು, ಕವಿಪನ್ನ ನೋಡಬೇಕು, ಆರೂಢವನ್ನ ನೋಡಬೇಕು, ಜಾಮಗ್ರಹವನ್ನ ನೋಡಬೇಕು. ಹೇಗ್ ನೋಡೋದು ಅಂತಕ್ಕಂಥದ್ದನ್ನ ಕಲಿಸ್ಕೊಡ್ತೀವಿ. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ನಿಮಗೆ ದೊಡ್ಡದಾಗಿ ಕಾಣುತ್ತದು. ಬಟ್ ಹೇಳ್ತಾ ಪ್ರಾಕ್ಟೀಸ್ ಮಾಡ್ತಾ ಏನಾಗುತ್ತದೋ ನಿಮಗೆ ಬಾಯಿಗೆ, ಮನಸ್ಸಿಗೆ, ನಿಮ್ಮ ಮೆದುಳಲ್ಲಿ ಆಟೋಮೆಟಿಕ್ ಆಗಿ ಕುತ್ಕೊಂಡ್ಬಿಡುತ್ತೆ. ಸೊ ಅವಾಗ ನೀವೇನು ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಏನಪ್ಪಾ ಇದು ಹೊಸ ಶಾಸ್ತ್ರ, ಕರ್ನಾಟಕದಲ್ಲಿ ಹೊಸ ಶಾಸ್ತ್ರ ಇದ್ದಾಗೆ ಇದು ಹೆಂಗೆ ಇದನ್ನ ಹೇಳೋದು, 4 ಅಂಶಗಳಿದಾವೆ ಅಂತಾರೆ, ಇದನ್ನೆಲ್ಲ ಹೆಂಗೆ ಹೇಳೋದು ಅಂತ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಡ್ತಾ ರಾಗ, ನಡ್ತಾ ರೋಗ ಅನ್ನೋ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ನೀವೇನಾಗುತ್ತೀರಾ, ಪರಿಶುದ್ಧರಾಗ್ತೀರಾ, ಪರ್ಫೆಕ್ಟ್ ಆಗ್ತೀರಾ. ಜಸ್ಟ್ ನೀವು ಮಾಡಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಏನು ಪಾಠ ಮಾಡ್ತೀವಿ ಅದನ್ನ ನೀವು ಒಳಗಡೆ ತಗೊಂಡು ಮರ್ದನವನ್ನ ಮಾಡಬೇಕು. ಅದಕ್ಕಂತ ಕೆಲಸ ಬಿಟ್ಬಿಡಿ ಅಂತ ಹೇಳಿಲ್ಲ, ಊಟ ಬಿಟ್ಬಿಡಿ ಅಂತ ಹೇಳಿಲ್ಲ. ಕೆಲಸ ಮಾಡ್ತಾನೆ ಮಾಡಿ, ಕೆಲಸ ಮಾಡ್ತಾನೆ ಯೋಚನೆ ಮಾಡಿ, ಕೆಲಸ ಮಾಡ್ತಾನೆ ಅಪ್ಲೈ ಮಾಡಿ. ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ನಮ್ಮ ಜೊತೆಗೆ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಅವಿಭಾಜ್ಯ ಅಂಗ. ಅದು ಯಾವುದೋ ಒಂದು ಮೂಲೆಯಲ್ಲಿ ಇರ್ತದೆ, ನೀವ್ ಯಾವ್ದೋ ಮೂಲೆಯಲ್ಲಿ ಇದ್ದೀರಿ ಅಂತಲ್ಲ. ಪ್ರಶ್ನಾಶಾಸ್ತ್ರ ನಿಮ್ಮ ಜೊತೆಗೇ ಟ್ರಾವೆಲ್ ಆಗ್ತಾ ಇರ್ತಕ್ಕಂಥದ್ದು. ನಿಮಗೆ ಯಾವಾಗ, ಎಲ್ಲಿ, ಯಾವ ಸ್ಥಳದಲ್ಲಿ ಬೇಕಾದ್ರೂ ನೀವು ಪ್ರಶ್ನಾಶಾಸ್ತ್ರವನ್ನ ಹಾಕಬಹುದು. ಎಷ್ಟರ ಮಟ್ಟಿಗೆ ನೀವು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟರ ಮಟ್ಟಿಗೆ ನೀವು ಯಶಸ್ವಿಯನ್ನ ಪಡಿತೀರಾ. ಒಂದು ಕರೆಂಟ್ ಯಾವಾಗ ಬರುತ್ತೆ, ಬಸ್ ಯಾವಾಗ ಬರುತ್ತೆ, ಟ್ರೈನ್ ಯಾವಾಗ ಬರುತ್ತೆ, ನೀರ್ ಯಾವಾಗ ಬರುತ್ತೆ, ಇಂತರ ಸಣ್ಣ ಪುಟ್ಟ ಪ್ರಯತ್ನಗಳನ್ನ, ಸಂಶೋಧನೆಗಳನ್ನ ನೀವು ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ನಿಮಗೆ ನಾಲೆಡ್ಜು ತುಂಬಾ ಬ್ರಾಡ್ ಆಗಿ ಬೆಳೆಯುತ್ತೆ. ಸೊ ಇವಾಗ ನೀವು ಏನು ಗೊತ್ತಿಲ್ಲದಿರೋ ಕಾರಣ ಯಾವುದೋ ದೊಡ್ಡ ಕಥೆಗಳನ್ನ ಹೇಳ್ತಾ ಇದ್ದೀವಿ ಅನ್ಕೊಂಡ್ಬಿಡ್ಬೇಡಿ. ನಿಮಗೆ ಕ್ಲಿಯರೆನ್ಸ್ ಕೊಡ್ತಾ ಇದ್ದೀನಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಶಾಂತವಾಗಿ ನಾನು ಏನ್ ಹೇಳ್ತಾ ಇದ್ದೀನೋ ಅದನ್ನ ಕೇಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ಲಿಲ್ವಾ 2 ಸಾತಿ ಅಲ್ಲ 10 ಸಾತಿ ಕೇಳಿ. ನನಗೆ ಪ್ರಶ್ನೆ ಕೇಳಿದ್ರೆ ಬಹಳ ಸಂತೋಷ. ನೀವು ಎಷ್ಟು ಪ್ರಶ್ನೆ ಕೇಳ್ತೀರೋ ಅಷ್ಟು ನನ್ನ ತಲೆ ಕೆಲಸ ಮಾಡುತ್ತೆ. ನೀವು ಪ್ರಶ್ನೆ ಕೇಳಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ, ಜುಲ್ ಜುಮ್ಕೀರ್ ರಾಮ್ ರಾಮ್, ಜುಲ್ ಜುಮ್ಕೀರ್ ರಾಮ್ ರಾಮ್ ಅಂತ ಬೇಗಡೆ ಹೋಗ್ಬಿಡ್ತೀನಿ. ಆರೂಢ ಅಂದ್ರೆ ಏನಪ್ಪಾ ಅಂದ್ರೆ ಇಂಥದ್ದು,
ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಕಾಂಕ್ಷೆನ ತೋರ್ತಕ್ಕಂಥದ್ದು ಅಂತ ಹೇಳ್ಕೊಂಡು ಹೋಗ್ಬಿಡ್ತೀನಿ ಪಾಠ ಮಾಡೋದಕ್ಕೆ. ನೀವು ಅದನ್ನ ಅರ್ಥವಾಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಭಾಷೆನಲ್ಲಿ ಹೇಳಬೇಕು, ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಹೇಳಬೇಕು ಅಂದಾಗ ನಾನು ಬೇರೆ ಬೇರೆ ರೂಪದಲ್ಲಿ ಹೇಳೋದಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ನೀವು ಕೇಳೋದ್ರಿಂದ ಏನಾಗತ್ತೆ, ಒಬ್ಬರು ಕೇಳೋದ್ರಿಂದ 10 ಜನಕ್ಕೆ ಉಪಯೋಗವಾಗತ್ತೆ. ಕೆಲವರಿಗೆ ಮಾತಾಡೋದಕ್ಕೆ ನಾಚಿಕೆ, ಪ್ರಶ್ನೆ ಕೇಳಿದ್ರೆ ಎಲ್ಲಪ್ಪ ಏನಾದ್ರು ಅಂದ್ಕೊಂಡ್ಬಿಡ್ತಾರ ಅಂತ ಒಂದು ಸಂಕೋಚ ಮನೋಭಾವನೆ. ಯಾರು ಆ ತರ ಅಂದ್ಕೊಳ್ಬೇಡಿ. ಎಲ್ಲರೂ ಕಲಿಯೋದಕ್ಕೆ ಬಂದಿರೋದು. ನಾನು ಕಲಿತಾ ಇದ್ದೀನಿ. ನಾನು ದೊಡ್ಡ ಶಿಷ್ಯ, ನೀವು ಚಿಕ್ಕ ಶಿಷ್ಯರಷ್ಟೇ. ಅರ್ಥವಾಯ್ತಾ? ನಾನು ನಿಮ್ಮಿಂದ ಕಲಿತಾ ಇದ್ದೀನಿ, ನೀವು ನನ್ನಿಂದ ಕಲಿತಾ ಇದ್ದೀರಾ. ನೀವು ಪ್ರಶ್ನೆಗಳನ್ನ ಯಾವಾಗ ಕೇಳ್ತೀರೋ ಆವಾಗ ನಾನು ಉತ್ತರವನ್ನ ಕೊಡೋದಕ್ಕೆ ನನ್ನ ಒಳಗಡೆ ಇರ್ತಕ್ಕಂಥ ಗುರುವಾಗಿರ್ತಕ್ಕಂಥ ಶನೇಶ್ವರ ಸ್ವಾಮಿಯನ್ನ ನಾನು ಗುರು ಅಂತ ಇಟ್ಕೊಂಡಿರ್ತೀನಿ. ಅವನು ಓಪನ್ ಮಾಡಿ ಬಿಡ್ತಾನೆ. ಇಲ್ಲ ಅಂತ ಹೇಳಿದ್ರೆ ನಾನು ಮಾತಾಡ್ತಿದ್ದೆ ಇಷ್ಟೇ ಮಾತಾಡೋದು. ಇದು ಯಾವುದು ನಾವು ಡೈಲಾಗ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಮಾತಾಡಲ್ಲ. ನೀವೇನಾದ್ರು ಪ್ರಶ್ನೆ ಕೇಳಿದಾಗ ಆ ಉತ್ತರ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ನನ್ನಿಂದ ಬರಲ್ಲ. ಯಾಕಂದ್ರೆ ನನಗೆ ಯೋಚನೆ ಮಾಡಕ್ ಬರಲ್ಲ, ತಲೆ ಕೂದಲೆಲ್ಲ ಉದುರೋಗ್ಬಿಟ್ಟಿದೆ. ಆವಾಗ ನಾವೇ ಪರಮಾತ್ಮನ ಜೊತೆ ನಾವು ಕನೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಪರಮಾತ್ಮ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾನೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ, ಇಲ್ಲಿ ನನ್ನದು ಅನ್ನೋದು ಏನೂ ಇಲ್ಲ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ನೀವು ಹೇಗೆ ಪ್ರಶ್ನೆಯನ್ನ ಕೇಳ್ತಿರೋ ಹಾಗೆ ಅದು ನಿಮಗೆ ಉತ್ತರವನ್ನ ಕೊಡುತ್ತೆ. ಯಾರಿದು ಅಡ್ವಾನ್ಸ್ ಜಾಮಕ್ಕೋಲ್? ಏನಿದು? ಯಾರು ಪ್ರಶ್ನೆಯನ್ನ ಬೇಕಾ? ಏನಾರು ಪ್ರಶ್ನೆ ಕೇಳ್ತಿದ್ದೀರಾ? ಯಾರ ಮೆಸೇಜ್ ಹಾಕಿದ್ದೀರಾ? ಏನೋ ಡೌಟ್ ಇದೆಯಾ? ಇಲ್ಲ ಗುರುಗಳೇ. ಹಳಬರು ಗೊತ್ತಿದೆ. ಹೊಸಬರಿಗೆ ಬಂದಿರ್ತಕ್ಕಂಥವರು ಸುಮಾರು ಜನ ಬಂದಿದ್ದೀರಾ. ಜಾಮಕೋಲ ಅಂದ್ರೆ ಏನಂತ ಗೊತ್ತಿಲ್ದೆಲ್ಲರೂ ಬಂದಿದ್ದೀರಾ. ಶಾಸ್ತ್ರ ಅಂದ್ರೆ ಏನಂತ ಗೊತ್ತಿಲ್ದೆಲ್ಲರೂ ಬಂದಿದ್ದೀರಾ. ನಿಮಗೆ ಏನಾದ್ರೂ ಇದು ಕಷ್ಟ ಅನ್ಸುತ್ತಾ, ಅಥವಾ ಹೇಗೆ ನೀವು ಇದನ್ನ ತಗೊಂಡೋಗ್ಬೇಕು ಅಂತ ಏನಾದ್ರೂ ಅನುಮಾನ ಇದೆಯಾ? ಓಪನ್ ಅಪ್ ಆಗಿ ಮಾತಾಡಬೇಕು. ಅವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ನಾನು ಹೇಳೋದು, ಜ್ಯೋತಿಷ್ಯ ಆಗಬೇಕು ಅಂತ ಹೇಳಿದ್ರೆ ಮಾತಾಡ್ಬೇಕು. ರೈಟೋ ರಾಂಗೋ ಪರವಾಗಿಲ್ಲ, ನಾವೆಲ್ಲರೂ ಇಲ್ಲಿ ಒಂದೇ ಕುಟುಂಬದವರು. ಇಲ್ಲಿ ಯಾರು ದೊಡ್ಡವರು, ಇಲ್ಲಿ ಯಾರು ಚಿಕ್ಕವರು ಅಂತ ಭಾವನೆಗಳನ್ನ ಇಟ್ಕೊಳ್ಬೇಡಿ. ಮತ್ತೆ ಒಬ್ರು ಪದೇ ಪದೇ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಇನ್ನೊಬ್ರು ಅದನ್ನ ಟೀಕಿಸೋದು ಇಲ್ಲ. ಯಾಕೆ, ಕೆಲವರಿಗೆ ಜಲ್ದಿ ಅರ್ಥವಾಗಿರುತ್ತೆ, ಕೆಲವರಿಗೆ ಅರ್ಥವಾಗಲ್ಲ. ಸೊ ಹಾಗಾಗಿ ಅವರು 1ಕ್ಕೆ 4 ಸಾರಿ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಅರ್ಥವಾಗಿರ್ತಕ್ಕಂಥವ್ರು ಬೇಜಾರು ಮಾಡ್ಕೊಳಕ್ ಹೋಗಬಾರ್ದು. ಅರ್ಥವಾಗ್ದಲ್ಲಿರ್ತಕ್ಕಂಥವ್ರನ್ನ ಅರ್ಥ ಮಾಡಿಸ್ತಕ್ಕಂಥದ್ದೇ ಶಿಕ್ಷಣದ ಒಂದು ಉದ್ದೇಶ. ಇಲ್ಲ ಅಂತಂದ್ರೆ PDF ಕೊಟ್ಬಿಟ್ಟು ವಿಡಿಯೋ ಕೊಟ್ಬಿಟ್ಟು ಮಾಡ್ಕೊಂಬಿಡಿ ಅಂತ ಹೇಳ್ಬೋದು. ಆಗಲ್ಲ. ಅನುಮಾನಗಳು ಬೇಕಾದಷ್ಟು ಪಾಠ ಓದುವಾಗ ಕೇಳುವಾಗ ಬರುತ್ತೆ. ಅದನ್ನ ನಾವು ಒಂದು ಕಡೆಯಲ್ಲಿ ಬರೆದಿಟ್ಕೊಳ್ಬೇಕು. ಸಪೋಸ್ ಕೇಳಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಅರ್ಥವಾಯ್ತಾ ಅಂತ ಕೇಳಿದಾಗ ನೀವು ಆ ಪ್ರಶ್ನೆಯನ್ನ ಓಪನ್ ಅಪ್ ಮಾಡಬಹುದು. ಆಪ್ಷನ್ ಇದೆ ನಿಮಗೆ. ಒಂದು ವೇಳೆ ಆವತ್ತು ಕೇಳಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಮಾರನೇ ದಿವಸ ಕ್ಲಾಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಒಂದು 5 ನಿಮಿಷ 10 ನಿಮಿಷಗಳ ಕಾಲ ನಿನ್ನೆಯ ಪಾಠದ ವಿಚಾರವನ್ನ ನಾವು ಮಾತಾಡ್ತೀವಿ. ಆಗ್ಲೂ ಸಹ ನೀವು ವಿಡಿಯೋವನ್ನ ಕೇಳಿದಾಗ ಅಥವಾ ಮಲಗಿದ್ದಾಗ, ಕ್ಲಾಸಲ್ಲಿದ್ದಾಗ ಅಥವಾ ಕೆಲಸದಲ್ಲಿದ್ದಾಗ ನಿಮಗೆ ಯಾವುದೋ ಒಂದು ಡೌಟ್ ಬಂತು ಅಂದ್ರೆ ಆ ಡೌಟ್ ಅನ್ನು ನೀವು ಬರೆದಿಟ್ಕೊಂಡು ಗ್ರೂಪಲ್ಲಾದ್ರೂ ಕೇಳಬಹುದು ಅಥವಾ ಕ್ಲಾಸಲ್ಲಿ ಕೇಳಬಹುದು. ನಿಮಗೆ ಎಲ್ಲದಕ್ಕೂ ಫ್ರೀ ಕೇಳೋದಕ್ಕೆ. ಅರ್ಥವಾಯ್ತಾ? ಪ್ರಶ್ನೆಯನ್ನ ಕೇಳೋದಕ್ಕೆ. ಯಾವ ಪ್ರಶ್ನೆಯನ್ನ? ನಿಮ್ಮ ಸ್ವಂತ ಪ್ರಶ್ನೆಯನ್ನಲ್ಲ, ಪಾಠ ಮಾಡುವಾಗ ಬರುವಂತಹ ಅನುಮಾನಗಳನ್ನ. ಅದನ್ನ ಆವಾಗಲೇ ಕೇಳೋದಾಗಿರು ಕೇಳಬಹುದು, ಬರೆದಿಟ್ಕೊಂಡು ಆಮೇಲೂ ಕೇಳಬಹುದು. ಇಲ್ಲ ಇವತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಾಳೆನೂ ಸಹ ಕೇಳಬಹುದು. ಆದರೆ ಇವತ್ತು ಮಾಡಿರೋ ಪಾಠನ ಇನ್ನೊಂದು 10 ದಿವಸ ಬಿಟ್ಟು ಕೇಳೋದಕ್ಕೆ ಬರಬಾರ್ದು. ಅರ್ಥವಾಯ್ತಾ? ಯಾಕಂದ್ರೆ ಈಗ ನಾವು ಕಾರಕತ್ವಗಳನ್ನ ಹೇಳ್ತೀವಿ. ಕಾರಕತ್ವ ಹೇಗಿರುತ್ತಪ್ಪ, ಏನು ಕಾರಕತ್ವಗಳು ಅಂತೇಳಿ. ಆ ಕಾರಕತ್ವಗಳನ್ನ ನಾವು ಪಾಠ ಮಾಡಿದಾಗ ಅದರ ವಿಚಾರವನ್ನ ಮಾಡಿರ್ತೀವಿ, ಅದನ್ನ ನಾವು ನಿಮಗೆ ಹೇಳಿರ್ತೀವಿ. ಅವಾಗ ನೀವು ತಿಳ್ಕೊಂಡಿರ್ತೀರಾ. ಬೋರ್ಡ್ ಕಾಣ್ತಾ ಇದೆಯಾ?
ಬೋರ್ಡ್ ಕಾಣ್ತಿದ್ಯಾ? ಇದೆ ಗುರುಗಳೇ. ಆ ಕಾಣ್ತಾ ಇದೆ ಕಾಣ್ತಾ ಇದೆ ಗುರುಗಳೇ, ಕಾಣ್ತಾ ಕಾಣ್ತಾ ಇದೆ ಇದೆ, ಗುರುಗಳೇ. ಕಾಣ್ತಾ ಇದೆ. ಸೊ ನೋಡಿ, ರಾಶಿ ಕಾಣ್ತಾ ಇದೆ. ಕಾರಕತ್ವಗಳು ಏನು, ಇದು ರಾಶಿ 12 ರಾಶಿಯ ಕಾರಕತ್ವಗಳು, ಆಮೇಲೆ ಗ್ರಹ ಕಾರಕತ್ವಗಳು, ಆಮೇಲೆ ಭಾವಕಾರಕತ್ವಗಳು, ಇದೆಲ್ಲ ಪಾಠ ಹೇಳ್ತೀವಿ. ಯಾಕೆ ಇದನ್ನ ನೀವು PDF ಕೊಡಲ್ಲ ಅಂತ ಹೇಳಿದ್ರೆ, ಇದನ್ನ ನಿಮಗೆ ಕಳಿಸ್ಬೋದು. ಕಳಿಸೋದ್ರಿಂದ ನಿಮಗೇನು ಪ್ರಯೋಜನ ಆಗಲ್ಲ. ಓಕೆ, ಸೊ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅದನ್ನ ಪಾಠ ಮಾಡುವಾಗ ಏನೇನಕ್ಕೆ ಬೇಕು, ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಹೇಗೆಲ್ಲ ಯೂಸ್ ಮಾಡಬಹುದು ಅನ್ನೋ ವಿಚಾರಗಳು ಅಲ್ಲಿ ಬರುತ್ತೆ. ಅವಾಗ ನೀವು ಇನ್ನೂ ಸ್ವಲ್ಪ ನಿಮ್ಮ ನಾಲೆಜ್ ಅನ್ನ ಬೆಳೆಸ್ಕೊಳ್ಬಹುದು. ನೀವು ಬರ್ಕೊಳ್ಬೇಕು, ಕಾರಕತ್ವಗಳನ್ನ ಬರೀಬೇಕು, ಚೆನ್ನಾಗಿ ಬರೀಬೇಕು. ಹಾಗಂತೇಳಿ ಕಾರಕತ್ವಗಳನ್ನ ಬರೀಬೇಕು. ಯಾವ ಕಾರಕತ್ವಗಳು ಇಲ್ಲಿ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ನಿಮಗೆ ಫಲದೀಪಿಕಾನೋ ಉತ್ತರ ಕಾಲಾಮೃತನೋ ಅಥವಾ ಪರಾಶರನೋ ತಗೋದಾಗ ಬೇಕಾದಷ್ಟು ಕಾರಕತ್ವಗಳು ಸಿಗತ್ತೆ. ಓಕೆ, ಆ ಕಾರಕತ್ವಗಳನ್ನ ತಿಳ್ಕೊಳ್ಳಿ, ಬೇಡ ಅಂತ ಹೇಳಿಲ್ಲ. ಬಟ್ ಇಲ್ಲಿ ಇವಾಗ ನಾವು ಮಾಡುವಂತ ಕಾರಕತ್ವಗಳು ಏನಪ್ಪಾ ಅಂತ ಹೇಳಿದ್ರೆ, ನೀವು ಎಲ್ಲರೂ ಎಲ್ಲಾ ಸಮಯದಲ್ಲೂ ಉಪಯೋಗ ಮಾಡತಕ್ಕಂಥ ವಿಚಾರಗಳ ಅನುಭವದ ಸಾರವಾಗಿರುತ್ತದೆ. ಬೇಕಾಗಿರ್ತಕ್ಕಂಥ ಕಾರಕತ್ವಗಳನ್ನ ಆಯ್ದು ಕೊಟ್ಟಿರ್ತಕ್ಕಂಥದ್ದು. 108,000 ಕಾರಕತ್ವಗಳಿದಾವೆ. ಬಟ್ ಅದೆಲ್ಲ ಉಪಯೋಗವಾಗುತ್ತಾ? ಉಪಯೋಗಿಸ್ತೀವಾ ಅಂದ್ರೆ ಇಲ್ಲ. ಯಾಕೆ ಅಂದ್ರೆ ಸಾಕಷ್ಟು ಜನ ಪೃಷ್ಠಕರನ್ನ, ಸಾಕಷ್ಟು ಜನ ಕ್ಲೈಂಟ್ಗಳನ್ನ ನಾವು ನೋಡಿದೀವಿ. ಪ್ರಶ್ನೆಗಳು ಯಾವುದರ ವಿಚಾರವಾಗಿ ಬರುತ್ತೆ, ಯಾವ ವಿಷಯಗಳಾಗಿ ಕೇಳ್ತಾ ಬರ್ತಾರೆ, ರಿಪೀಟೆಡ್ ಪ್ರಶ್ನೆಗಳೇನು ಬರುತ್ತೆ, ಅದನ್ನ ಮಾತ್ರ ಪಟ್ಟಿ ತಗೊಂಡು ಜಾಸ್ತಿ ವಿಷಯಗಳನ್ನ ಹೇಳಿ ಬೇಕಾಗಿಲ್ದ ವಿಚಾರಗಳನ್ನೆಲ್ಲ ತಲೆಯಲ್ಲಿ ತುಂಬಿಕೊಳ್ಳಕ್ ಬದಲು, ಈಗ ಈ ಪ್ರೆಸೆಂಟ್ ಅಲ್ಲಿ ಪ್ರಪಂಚದಲ್ಲಿ ಪ್ರಶ್ನೆ ಕೇಳತಕ್ಕಂಥ ವಿಚಾರಗಳಿಗೆ ಏನಿದೆಯೋ ಅದನ್ನ ನಾವು ಒಂದು ಪಟ್ಟಿ ಮಾಡಿ ಕಾರಕತ್ವ ಅಂತ ಕೊಟ್ಟಿದ್ದೀವಿ. ಅರ್ಥವಾಯ್ತಾ? ಯಾಕೆ ನಿಮಗೆ ಬೇಕಾದಷ್ಟು ಕಾರಕತ್ವಗಳನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಏನ್ ಬೇಕು ಪ್ರಸನ್ನ ಅವರು? ಇದು ನೀವು ಪಂಚಪಕ್ಷಿ ಅಂತ ಹೇಳಿದ್ರಿ, ಒಂದು ಪಂಚಪಕ್ಷಿ ಅಂತ ಹೇಳಿದ್ರಿ. ಹೌದು, ಅದು ಒಂದು ಕೇಳಿಲ್ಲ, ಇದು ಫಸ್ಟ್ ಟೈಮ್ ಕೇಳ್ತಾ ಇರೋದು, ಅದಕ್ಕೆ ಕೇಳ್ದೆ ನಿಮ್ಮ ಹತ್ರ. ಪಂಚಪಕ್ಷಿ ಅಂತಕ್ಕಂಥದ್ದು ಒಂದು ಪಾಠವನ್ನ ಇದೆ. ಅದು ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನ ಮುಹೂರ್ತ ಭಾಗ ಇರಬೇಕು ಅಂತ ಹೇಳಿದ್ವಲ್ವಾ. ಮುಹೂರ್ತ ಭಾಗ ಅಂತಕ್ಕಂಥದ್ದು ಏನು? ಸಮಯವನ್ನ ತೀರ್ಮಾನವನ್ನ ಮಾಡಿಕೊಡೋದು. ಸಮಯವನ್ನ ತೀರ್ಮಾನ ಮಾಡಿದಾಗ ಆ ಸಮಯದಲ್ಲಿ ಆ ವ್ಯಕ್ತಿ ಗೆಲ್ಲುತ್ತಾನೆ ಆ ಕಾರ್ಯವನ್ನ ಮಾಡಿದಾಗ ಅನ್ನೋದಕ್ಕೆ ತಾನೇ ನಾವು ಮುಹೂರ್ತವನ್ನ ಇಡೋದು. ಅದನ್ನ ನಾವು ಮುಹೂರ್ತವನ್ನ ಇಡುವಾಗ ಪಂಚಾಂಗದ ಪ್ರಕಾರವಾಗಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಆಮೇಲೆ ಅವರ ಜನ್ಮ ನಕ್ಷತ್ರ ಇದನ್ನೆಲ್ಲ ನೋಡಿ ಇಡ್ತೀವಲ್ವಾ. ಅದೆಲ್ಲದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಪಂಚಪಕ್ಷಿ ಶಾಸ್ತ್ರ. ಸೊ ಅವನ ಪಂಚಪಕ್ಷಿ ಶಾಸ್ತ್ರವನ್ನ ಕಲ್ತ್ಕೊಂಡ್ರೆ ಅವನನ್ನ ನಂಬ್ಕೊಂಡು ಬರೋರನ್ನ ಗೆಲ್ಲಿಸೋದಕ್ಕಾಗತ್ತೆ. ಗೆಲ್ಲೋದಿಕ್ಕೆ ಕೊಡ್ತಕ್ಕಂಥದ್ದು ಪಂಚಪಕ್ಷಿ ಶಾಸ್ತ್ರ. ಅದು ಪ್ರಶ್ನಾಶಾಸ್ತ್ರಕ್ಕೂ ಬಳಸ್ತಾರೆ. ಬಟ್ ನಾವು ಅದನ್ನ ಹೇಗೆ ಮನುಷ್ಯ ಗೆಲ್ಲಿಸೋದು ಹೇಗೆ, ಅದು ಕಷ್ಟದಿಂದ ಹೊರಗಡೆ ಬರೋದು ಹೇಗೆ ಅನ್ನೋದನ್ನ ಆ ಪಂಚಪಕ್ಷಿ ಶಾಸ್ತ್ರದಲ್ಲಿ ಹೇಳ್ಕೊಡ್ತೀವಿ. ಸರಿ ಸರಿ ಸರಿ, ಅರ್ಥವಾಯ್ತಾ? ಅದು ಬೇರೆ ಸಬ್ಜೆಕ್ಟು. ಅದಕ್ಕೆ ಈ 3 ಸಬ್ಜೆಕ್ಟ್ಗಳನ್ನ ಒಬ್ಬ ಜ್ಯೋತಿಷ್ಯ ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅವನು ಒಂದು ಪೂರ್ಣವಾಗಿರ್ತಾನೆ ಅಂತ. ಒಂದು ಯಾವ್ದಾನ ಪದ್ಧತಿ, ನಾಡಿ ಪದ್ಧತಿ ಆಗಿರ್ಲಿ, KP ಪದ್ಧತಿ ಆಗಿರ್ಲಿ, ಪರಾಶರ, ಜೈಮಿನಿ, ಯಾವ್ದಾನ ಪದ್ಧತಿ ಒಳಗಡೆ ಅವನಿಗೆ ಇಷ್ಟವಾಗಿರ್ತಕ್ಕಂಥ ಪದ್ಧತಿಯನ್ನ ಒಂದು ಇಟ್ಕೊಳ್ಬೇಕು. ಪ್ರಶ್ನಾಶಾಸ್ತ್ರ ಅಂತಕ್ಕಂಥದ್ದು ಕಡ್ಡಾಯವಾಗಿ ಒಂದು ಇಟ್ಕೊಂಡಿರ್ಬೇಕು. ಮುಹೂರ್ತ ಅಂತಕ್ಕಂಥದ್ದು ಒಂದು ಪರಿಹಾರ, ಗೆಲ್ಲಿಸೋದಕ್ಕೆ ತಂತ್ರ ಮಂತ್ರ ಇಟ್ಕೊಂಡಿರ್ಬೇಕು. ಈ 3 ಭಾಗಗಳನ್ನ ಯಾರು ಚೆನ್ನಾಗಿ ಇಟ್ಕೊಂಡಿರ್ತಾರೋ ಅವರು ಇದರಲ್ಲಿ ಏನೋ ತಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಕೆಲಸದಲ್ಲಿ, ಅವರ ಪಯಣದಲ್ಲಿ ಅವರು ಯಶಸ್ವಿಯನ್ನ ಕಾಣ್ತಾರೆ. ಸೋಲನ್ನ ಕಾಣೋದಿಲ್ಲ, ಭಯ ಬೀಳೋ ಅವಶ್ಯಕತೆ ಇರಲ್ಲ, ಗೆಲ್ಲಬಹುದು. ಪ್ರಶ್ನಾಶಾಸ್ತ್ರ ಇನ್ನೊಂದಕ್ಕೆ ಏನಕ್ಕೆ ಉಪಯೋಗ ಮಾಡ್ತೀವಿ? ಈಗ ಜಾತಕ ನೋಡ್ತಾ ಇರ್ತೀವಿ. ಜಾತಕ ನೋಡ್ತಿದ್ದಾಗೆ ಸಡನ್ ಆಗಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಇದಕ್ಕಿದ್ದಾಗೆ ನನಗೆ ಮನೆ ಕಟ್ಟಬಹುದಾ, ನನಗೆ ಮಕ್ಕಳಾಗ್ಬೋದಾ, ನನ್ನ ಮಗ ಎಜುಕೇಶನ್ ಮಾಡಬಹುದಾ ಅಂತ. ಇಲ್ಲಿ ಜ್ಯೋತಿಷ್ಯ ದಶಾಭುಕ್ತಿನೇ ಬೇರೆ ಹೇಳ್ತಾ ಇರ್ತದೆ, ಕಾಂಬಿನೇಷನ್ ಬೇರೆ ಹೇಳ್ತಾ ಇರ್ತದೆ. ಆದರೆ ಅವನು
ಕೇಳುವ ಪ್ರಶ್ನೆ ಇಲ್ಲಿ ತೋರಿಸ್ತಾ ಇರಲ್ಲ. ಅವಾಗ ನಾವು ಉತ್ತರ ಹೆಂಗ್ ಕೊಡೋದು? ಅವಾಗ ಪ್ರಶ್ನಾಶಾಸ್ತ್ರ ಗೊತ್ತಿದ್ರೆ ನಾವೇನ್ ಮಾಡ್ಬೇಕು? ಅವಾಗ ತಕ್ಕಂತ ಒಂದು ಪ್ರಶ್ನೆಯನ್ನ ಹಾಕಿ ಅವ್ರು ಏನ್ ಪ್ರಶ್ನೆಯನ್ನು ಕೇಳ್ತಿದಾರೋ ಆ ಪ್ರಶ್ನೆಗೆ ನಾವು ತಕ್ಕ ಉತ್ತರವನ್ನ ಕೊಡಬಹುದು. ಆಗತ್ತಾ ಇಲ್ವಾ? ಆಗತ್ತೆ ಏನಾದ್ರೆ ಯಾವಾಗ ಆಗತ್ತೆ ಇದನ್ನ ನಾವು ಹೇಳಬಹುದು. ಮತ್ತೆ ಇನ್ನೂ ಚೆನ್ನಾಗಿ ನೀವು ಪ್ರಶ್ನಾಶಾಸ್ತ್ರದಲ್ಲಿ ಪಳಗಿದ್ದೀರಾ ಅಂತ ಹೇಳಿದ್ರೆ, ಯಾರಾದ್ರೂ ಪ್ರಶ್ನೆ ಜ್ಯೋತಿಷ್ಯವನ್ನ ಕೇಳೋದಕ್ಕೆ ಬಂದು ಕುಳಿತುಕೊಂಡು ನಿಮ್ಮ ಹತ್ರ ಮಾತಾಡಿ ಪ್ರಶ್ನೆ ಕೇಳೋದಕ್ಕೆ, ಜಾತಕವನ್ನ ನೋಡೋದಕ್ಕೆ ಕೊಟ್ಟಂತ ಸಮಯದಲ್ಲಿ ಒಂದು ಪ್ರಶ್ನೆಯನ್ನ ಹಾಕಿದರೆ ಈ ಜಾಮಕೋಲ್ ಪ್ರಶ್ನಾಶಾಸ್ತ್ರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಅವನು ಒಳಗಡೆ ಏನಿದೆ, ಯಾರೊಳಗಡೆ ಜಾತಕ ಕೊಡೋದು ಮುಂದ್ಗಡೆ ಇರೋದು ಒಂದಿರಬಹುದು, ಬಟ್ ಅವನು ಮನೆಯಿಂದ ಬರುವಾಗ ಬೇರೆ ಯೋಚನೆಯನ್ನ ಮಾಡಿರ್ತಾನೆ, ಇಲ್ಲಿ ಕೂತ್ಕೊಂಡಾಗ ಬೇರಿಂದೇನೋ ಯೋಚನೆಯನ್ನ ಮಾಡ್ತಾನೆ, ಮತ್ತೆ ಒಳಗಡೆ ಬೇರಿಂದೇನೋ ಯೋಚನೆಯನ್ನ ಮಾಡ್ತಾ ಇರ್ತಾನೆ. ಈ ಮೂರನ್ನು ಸಹ ಈ ಒಂದು ಜಾಮಕೋಲ್ ಗ್ರಹ ಪಂಚಾಯ ಅಂತಕ್ಕಂಥದ್ದು ತೋರಿಸುತ್ತೆ. ಉದಯವನ್ನ ನೋಡಿ ಯಾವ ಗ್ರಹ ಬರ್ತಾ ಇದೆಯೋ ಆ ಗ್ರಹದ ಕಾರಕತ್ವದಂತೆ ಅವನ ಚಿಂತನೆ ಇರುತ್ತೆ. ಆ ಗ್ರಹ ಯಾವ ಭಾವಕ್ಕೆ ಸಂಬಂಧಪಟ್ಟಿರುತ್ತೋ ಆ ಭಾವ ಸಂಬಂಧಪಟ್ಟಂತ ವಿಚಾರ ಅವನ ಮನಸ್ಸಲ್ಲಿರುತ್ತದೆ. ಆರುಢ ಅಂತಕ್ಕಂಥದ್ದು ಅವನು ಯೋಚನೆಯನ್ನ ಮಾಡಿ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದನ್ನ ತೀರ್ಮಾನ ಅವನೇ ಮಾಡ್ತಕ್ಕಂಥದ್ದನ್ನ ಆರುಢ ಯಾವ ಭಾವದಲ್ಲಿ ಸ್ಥಿತವಾಗಿದೆಯೋ ಅದು ತೋರಿಸುತ್ತೆ. ಕವಿಪು ಅಂತಕ್ಕಂಥದ್ದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅವನು ಅಂದುಕೊಂಡಿದ್ದು ಆಗತ್ತಾ ಇಲ್ವಾ, ಅದು ನಷ್ಟನ ಇಲ್ಲ ಇವನಿಗೆ ಸಿಕ್ಕಲ್ವಾ ಅಥವಾ ಬೇರೆ ಪಾಳಾಗತ್ತಾ ಅನ್ನೋದನ್ನ ಕವಿಪು ಹೇಳ್ಬಿಡುತ್ತೆ. ನೀವು ಬೇಕಾದ್ರೆ ಅವನ ಜಾತಕ ಎಲ್ಲ ನೋಡೋದ ಮೇಲೆ ಆಯ್ತು ಸಾರ್ ಅಂತ ಹೇಳಿದ್ಮೇಲೆ ನೀವು ಕೇಳ್ಬೋದು, ನೀವು ಇಂಥದ್ದನ್ನ ಕೇಳೋದಕ್ಕೆ ಮನಸ್ಸಲ್ಲಿ ನಿಂತ್ಕೊಂಡಿದ್ರಾ, ಇಂಥ ವಿಚಾರನ ಮಾತಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂದ್ರೆ ಅವ್ರಿಗೆ ಆಶ್ಚರ್ಯವಾಗ್ಬಿಡುತ್ತೆ. ಯಾಕಂದ್ರೆ ಆ ಒಂದು ಪಂಚಪದ ಜಾಮಕೋಲ್ ಅಂತಕ್ಕಂಥದ್ದು ಅಷ್ಟು ಚೆನ್ನಾಗಿ ಮಾತಾಡುತ್ತೆ. ಇವಾಗ ಸುಮಾರು ಜನ ಎಲ್ಲ ಕಲ್ತಿದಾರಲ್ವಾ, ಅವ್ರಿಗೆಲ್ಲ ಕೇಳಿ ನೋಡಿ, ಒಂದು ಪ್ರಶ್ನೆಯನ್ನು ಹಾಕಿದ ತಕ್ಷಣನೇ ಅವ್ರು ಕೇಳಿದ ಪ್ರಶ್ನೆಯನ್ನ ಅದು ತೋರಿಸುತ್ತದು. ಪ್ರಶ್ನೆ ಸರಿ ಇದೆಯಾ ಅಂತ ನೋಡಿದಾಗ ಎಸ್, ಅವನು ಕೇಳ್ತಿರ್ತಕ್ಕಂಥ ಪ್ರಶ್ನೆ ಇದೇನೆ, ಇದು ಸರಿಯಾಗಿ ಕಾಂಬಿನೇಷನ್ ಬರ್ತಾ ಇದೆ, ಆಮೇಲೆ ಇದು ಆಗತ್ತಾ ಇಲ್ವಾ, ಯಾವಾಗ ಆಗತ್ತೆ ಅಂತಕ್ಕಂಥದ್ದನ್ನ ಹೇಳಬಹುದು. ಸೊ ಇದು ಒಂದು ಜಾಮಕೋಲ್ ಪ್ರಶ್ನಾಶಾಸ್ತ್ರ. ಜಾಮಕೋಲ್ ಅಂದ್ರೆ ಇದ್ರಲ್ಲಿ ಏನಪ್ಪಾ ಇದು ಅಂತ ಹೇಳಿದ್ರೆ, ಜಾಮ ಅಂತಕ್ಕಂಥದ್ದು ಜಾವ, ಒಂದು ಜಾವ, ಎರಡು ಜಾವ, ಮೂರನೇ ಜಾವ ಅಂತ ಕರಿತಿದ್ವಲ್ವಾ, ಅದನ್ನ ಜಾಮ ಅಂತ ಕರೀತಾರೆ ಕೆಲವರು. ಜಾವ ಅಂತಾನು ಕನ್ನಡದಲ್ಲಿ, ಹಳೆಗನ್ನಡದಲ್ಲಿ ಒಂದನೇ ಜಾವ, ಎರಡನೇ ಜಾವ ಅಂತಾನು ಕರೀತಾರೆ, ಜಾಮ ಅಂತಾನು ಕರೀತಾರೆ. ಕೋಲ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ತಮಿಳಿನಲ್ಲಿ ಕೋಲ್ಗಳ್ ಅಂದ್ರೆ ಗ್ರಹಗಳು ಅಂತ, ನಾವು ಅದನ್ನ ಕನ್ನಡದಲ್ಲಿ ಜಾಮಗ್ರಹ ಅಂತ ಕರಿತೀವಿ. ಅದ ಒರಿಜಿನಲ್ ಅದು ತಮಿಳಲ್ಲಿ ಇರ್ತಕ್ಕಂಥ ಇದೇನಪ್ಪಾ ಅಂತಂದ್ರೆ ಜಾಮಕೋಲ್ ಅಂತ. ಸೊ ಇವತ್ತು ನಾವು ನಿಮಗೆ ಇಂಟ್ರಡಕ್ಷನ್ ಅನ್ನ ಕೊಡ್ತಾ ಇದ್ದೀವಿ. ನಿಮಗೆ ಈ ಒಂದು ಶಾಸ್ತ್ರದಲ್ಲಿ ಏನಾದ್ರೂ ಅನುಮಾನ ಇದೆಯಾ, ಕಲಿಯೋದಕ್ಕೆ ಹೇಗೆ ಆಗತ್ತೆ, ನಾನು ಕಲಿಯಬಹುದಾ ಅನ್ನುವ ಅನುಮಾನ ಏನಾದ್ರೂ ಇದ್ದರೆ ದಯವಿಟ್ಟು ತಿಳಿಸಬಹುದು. ನಿಮಗೆ ಏನ್ ಪ್ರಾಬ್ಲಮ್ ಇದೆ, ಕಲಿಯಕ್ಕಾಗತ್ತಾ ಇಲ್ವಾ ಅಂತ ನಾವು ಹೇಳ್ತೀವಿ. ಓಕೆ, ನಮ್ಮ ಪ್ರಕಾರವಾಗಿ ಎಲ್ಲರೂ ಕಲಿಯಬಹುದು, ಅದಕ್ಕೆ ನಾವು ಹೇಳ್ಕೊಡೋದು. ಎಲ್ಲರೂ ಕಲಿಯೋದಕ್ಕೆ ಸಾಧ್ಯವಾಗ್ತಕ್ಕಂಥದ್ದನ್ನೇ ನಾವು ತಂದು ಎಲ್ರಿಗೂ ಕೊಡೋದು. ಇಲ್ಲಾಂದ್ರೆ ನಾವು ಬೇಕಾದಷ್ಟು ವಿದ್ಯೆಗಳನ್ನ ಕಲ್ತಿರ್ತೀವಿ, DNA ಅಸ್ಟ್ರಾಲಜಿ ಅಂತೆ, ಆಮೇಲೆ ಸಪ್ತಋಷಿ ನಾಡಿ ಅಂತೆ, ಸುಗರ್ ನಾಡಿ ಅಂತೆ, ಈ ತರ ನಾಡಿಗಳೆಲ್ಲ ಕಲ್ತಿರ್ತೀವಿ. ಅದೆಲ್ಲ ಏನಾಗತ್ತೆ ಅಂತಂದ್ರೆ ಗೊಂದಲಗಳ ಜಾತಿ. ಭಾವ ನೋಡಬೇಕು, ಭಾವದಿಂದ ಮತ್ತೆ ಗ್ರಹಗಳನ್ನ ನಾಡಿಗೆ ತರಬೇಕು, ಮತ್ತೆ ಪರಾಶರ ರೂಲ್ಸ್ ಹೋಗ್ಬೇಕು, ಹಿಂಗೆಲ್ಲ ಸುತ್ಕೊಂಡು ಹೋಗ್ಬೇಕಾದ್ರೆ ಏನಾಗುತ್ತೆ, ಕನ್ಫ್ಯೂಸ್ ಆಗತ್ತೆ ಅಂತ ಹೇಳಿ ನಾವು ಸ್ಟೂಡೆಂಟ್ಗಳನ್ನ ನಮ್ಮ ಜ್ಯೋತಿಷ ಶಾಸ್ತ್ರವನ್ನ ಕನ್ಫ್ಯೂಸ್ ಮಾಡ್ತೀರಾ. ಒಂದು ನಾಡಿಯ ಪ್ರಕಾರವಾಗಿ, ಇನ್ನೊಂದು ಜಾಮಕೋಲ್ ಪ್ರಕಾರವಾಗಿ, ಇನ್ನೊಂದು ಪಂಚಪಕ್ಷಿಯ ಪ್ರಕಾರವಾಗಿ ತಗೊಂಡು ಹೋಗ್ತಾ ಇದ್ದೀವಿ ಕರ್ನಾಟಕದಲ್ಲಿ. ಅದರಲ್ಲಿ ಯಶಸ್ವಿಯನ್ನ ಕಂಡಿರ್ತಕ್ಕಂಥವ್ರು ಸುಮಾರು ಜನ ಇದ್ದಾರೆ, ಅವ್ರ ಫೀಡ್ಬ್ಯಾಕ್ ಎಲ್ಲ ನಾವು ಕೇಳಿದ್ದೀವಿ. ಓಕೆ, ಸೊ ಅದರಿಂದ ನಿಮಗೇನಾದ್ರೂ ಹೊಸಬರು ಏನಾದ್ರು ಡೌಟ್ ಇದ್ರೆ ಕೇಳಬಹುದು. ಡೌಟ್ ಏನಾದ್ರೂ ಇದೆಯಾ? ಯಾರಿಗೂ ಏನು ಡೌಟ್ ಇಲ್ವಾ? ಗುರುಗಳೇ ನಮಸ್ತೆ. ಹೇಳಿ. ಈ ವಿದ್ಯೆನ ಪಂಚಪಕ್ಷಿಗೆ ಅಳವಡಿಸ್ಬೋದಾ?
ಪಂಚಪಕ್ಷಿ ಮುಹೂರ್ತಕ್ಕೆ ಮಾತ್ರ ಅನುಭವಿಸಬಹುದು. ಪಂಚಪಕ್ಷಿ ಇದು ಪಂಚಪಕ್ಷಿ ಅನ್ನೋದು 5 ಪಂಚಪಕ್ಷಿ ಅಂತಕ್ಕಂಥದ್ದು 5 ತತ್ವಗಳಿಂದ ಕೂಡಿರ್ತಕ್ಕಂಥದ್ದು. ಈಗ ಇದು ಒಂದು 8 ತತ್ವ. ಒಬ್ಬ ವ್ಯಕ್ತಿ ಆ ಪ್ರಶ್ನೆನ ಅವನ ರೂಲಿಂಗ್ ಇದ್ರಲ್ಲಿ ಬಂದು ಕೇಳಿದಾಗ ನೀವ್ ಹೇಳಿದ್ರೆ ಆ ಒಂದು ಪ್ರಶ್ನೆ ಪಂಚಪಕ್ಷಿ ಇದು ಬಂದು ಯಾವುದೇ ಮುಹೂರ್ತ ಇದು ಏನು ಬೇಕಾಗಿಲ್ಲ ಅಂತ. ಸೊ ಆವಾಗ ಇದು ಯಾವ ರೀತಿ ಒಂದು ರಿಸಲ್ಟ್ ಕೊಡುತ್ತೆ ಜಾಮಕೋಲ್ ಪ್ರಶ್ನೆ ಶಾಸ್ತ್ರ ಅನ್ನೋದು ಬೇಕಿತ್ತು. ಅಲ್ಲ ನೀವು ಕೇಳಿದ್ದು ಪಂಚಪಕ್ಷಿಗೆ ಅಳವಡಿಸಬಹುದಾ ಅಂತ ಕೇಳಿದ್ರಲ್ವಾ? ಹೌದು ಅಂದ್ರೆ ನನ್ನ ಪಂಚಪಕ್ಷಿ ಅನ್ನೋದು ಬೇರೆ. ಆ ರೂಲ್ಸ್ ಇದಕ್ಕೆ ಸೆಟ್ ಆಗಲ್ಲ. ನಾವು ಪಂಚಪಕ್ಷಿನಲ್ಲಿ ನಾವೇನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಅದನ್ನ ಪ್ರಶ್ನಾಶಾಸ್ತ್ರಕ್ಕೆ ಬಳಸ್ತಾ ಇಲ್ಲ. ಪಂಚಪಕ್ಷಿಯನ್ನ ತುಂಬಾ ಬುಕ್ಕುಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಾಲದಿಂದಲೂ ಇದು ಜ್ಯೋತಿಷ ಸರ್ವ ವಿಷಯಾಮೃತ, ವಿದ್ಯಾ ಭಂಡಾರ ಅದ್ರೊಳಗೆಲ್ಲ ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಪಂಚಪಕ್ಷಿ ಅಂತಕ್ಕಂಥದ್ದು ಪ್ರಶ್ನಾಶಾಸ್ತ್ರ ಅಂತ. ಬಟ್ ಆಕ್ಚುಲಿ ಕಾಗಭುಜಂಡರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಕಾಗಭುಜಂಡರ ಪಂಚಪಕ್ಷಿ ಶಾಸ್ತ್ರ ಮಾಡೋದು. ಕಾಗಭುಜಂಡರು ಹೌದು, ಕಾಗಭುಜಂಡರು ಸುಮಾರು ಜನ ಸಿದ್ಧರುಗಳಿದ್ದಾರೆ. ಅದರಲ್ಲಿ ಕಾಗಭುಜಂಡರ ಒಂದು ಮತ್ತೆ ಅಗತ್ಯರು ಇವರಿಬ್ಬರನ್ನ ಮಿಕ್ಸ್ ಮಾಡಿ ನಾವು ಶಾಸ್ತ್ರವನ್ನ ಮಾಡಿರೋದು ಯಾವುದು ಪಂಚಪಕ್ಷಿ ಅನ್ನೋದು. ಅಲ್ಲಿ ಪಂಚಪಕ್ಷಿಯಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯನ್ನ ಗೆಲ್ಲಿಸೋದಕ್ಕೆ, ಒಬ್ಬ ವ್ಯಕ್ತಿ ಯಾವಾಗ ತನ್ನ ಕಾರ್ಯವನ್ನ ತಾನು ಸಾಧಿಸ್ಕೊಳ್ಬೇಕು ಅಂತಾನೋ ಅವನ ಇಚ್ಛೆಯಂತೆ ಅವನು ಮಾಡ್ಕೊಳ್ಳೋದಕ್ಕೆ ಪಂಚಪಕ್ಷಿಯನ್ನು ಯೂಸ್ ಮಾಡ್ತಿದ್ವಿ. ಪ್ರಶ್ನಾಶಾಸ್ತ್ರವನ್ನ ಅಲ್ಲಿ ಹೇಳಲ್ಲ. ನಾವು ಪ್ರಶ್ನಾಶಾಸ್ತ್ರ ಏನ್ ಮಾಡ್ತಿದೀವಿ ಅಂದ್ರೆ ಜಾಮಕೋಲಲ್ಲಿ ಹೇಳ್ತೀವಿ. ಅರ್ಥವಾಯ್ತಾ? ಅರ್ಥ ಆಯ್ತು ಗುರುಗಳೇ. ನೀವೇನ್ ಮಾಡಿದ್ರಿ ಪಂಚಪಕ್ಷಿ ಪ್ರಕಾರ ಪ್ರಶ್ನಾಶಾಸ್ತ್ರನು ಇದು ಪ್ರಶ್ನಾಶಾಸ್ತ್ರನು ಒಂದಲ್ಲ, ಅದು 5 ತತ್ವಗಳು. ಇದು 8. ಇಲ್ಲಿ 8 ಜಾವ ಬರುತ್ತೆ, ಅಲ್ಲಿ 5 ಜಾವ ಬರುತ್ತೆ. ಹೌದು, ಅಲ್ಲಿ 6 ಗಂಟೆಯಿಂದ 2 ಗಂಟೆ 2 ಕಾಲು ಗಂಟೆ ಜಾವ ಬರುತ್ತೆ. ಇದು 1.5 ಗಂಟೆ ಒಂದು ಜಾವ ಬರುತ್ತೆ. ಹೌದು. ಅಲ್ಲಿ ಬೇರೆ ಪಂಚಪಕ್ಷಿ ಮಾತ್ರ ನೋಡ್ತೀವಿ. ಇಲ್ಲಿ ಅದಕ್ಕೆ ಹೇಳಿದ್ ನಾನು, ಇಲ್ಲಿ ಯಾಕೆ ಈಸಿ ಆಗಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಒಂದು ಪಂಚಪಕ್ಷಿ ಅದು ಯಾವ ಸ್ಥಿತಿಯಲ್ಲಿದೆ, ಮೃತದಲ್ಲಿದೆಯಾ ಅಥವಾ ನಡೆನಲ್ಲಿದೆಯಾ, ಭೋಜನದಲ್ಲಿದೆಯಾ ಅಂತ ನೋಡ್ಕೊಂಡು ರಾಜ್ಯದಲ್ಲಿದೆ ಭೋಜನದಲ್ಲಿದೆ ಅಂದ್ರೆ ಆಗತ್ತೆ ಅಂತ, ಇಲ್ಲ ಮೃತದಲ್ಲಿದೆ ಅಂತ ಹೇಳಿದ್ರೆ ಆಗಲ್ಲ ಅಂತ, ಆಗಲ್ಲ ಅಂತ ಹೇಳ್ತೀವಿ. ಬಟ್ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ಸೂಚನೆಯನ್ನ ತುಂಬಾ ಚೆನ್ನಾಗಿ ತೋರಿಸುತ್ತೆ. ಯಾವುದೋ ಜಾಮಕೋಲಲ್ಲಿ ಏನ್ ಮಾಡುತ್ತೆ, ಏನಕ್ಕೆ ಬಂದಿದ್ದಾನೆ, ಯಾವ ವಿಷಯವನ್ನ ಕೇಳ್ತಾ ಇದ್ದಾನೆ, ಆ ವಿಷಯಕ್ಕೆ ಇನ್ನೇನು ಹೇಳಬೇಕು ಇದನ್ನೆಲ್ಲ ನೋಡಬಹುದು. ಪಂಚಪಕ್ಷಿನಲ್ಲಿ ಇವಾಗ ಮದ್ವೆ ಆಗತ್ತಾ ಇಲ್ವಾ ಅಂತ ಹೇಳಿದಾಗ ಒಂದು ಭೋಜನದಲ್ಲಿದ್ದಾಗ ಆಗತ್ತೆ, ರಾಜ್ಯದಲ್ಲಿದ್ದಾಗ ಆಗತ್ತೆ, ಇಲ್ಲ ಅಂದ್ರೆ ಆಗಲ್ಲ ಅಷ್ಟು ಹೇಳ್ಬೋದು. ಯಾವಾಗ ಆಗತ್ತೆ, ಅದಕ್ಕೆ ಏನು ಪ್ರಾಬ್ಲಮ್ ಏನಿದೆ ಅದನ್ನೆಲ್ಲ ತೋರ್ಸುತ್ತಂದ್ರೆ ಪಂಚಪಕ್ಷಿ ತೋರ್ಸಲ್ಲ. ಪಂಚಪಕ್ಷಿ ಓನ್ಲಿ ಸಾಧಿಸೋದಕ್ಕೆ ಮಾತ್ರ, ಗೆಲುವಿಗೆ ಆಗತ್ತಾ ಇಲ್ವಾ ಅಂತ ಹೇಳುತ್ತೆ. ನಾವು ಕೊಟ್ಟಿರೋದು ಒಂದು ಗೆಲ್ಲೋದಿಕ್ಕೆ. ಆ ಪಂಚಪಕ್ಷಿಯಲ್ಲಿ ನೀವು ಈ ಕೆಲಸ ಮಾಡಿ, ಪ್ರಾರ್ಥನೆ ಮಾಡಿ, ದೀಪ ಅಂಟಿಸಿ, ಒಂದು ಜ್ಯೋತಿ ಬೆಳಗಿಸಿ, ದಾನ ಕೊಡಿ, ನಿಮಗೆ 100% ಅದು ರಿಸಲ್ಟ್ ಕೊಡುತ್ತೆ. ಹೇಳಿ ಪುರುಷೋತ್ತಮ್. ಗುರುಗಳೇ, ಈಗ ಒಬ್ಬ ವ್ಯಕ್ತಿ ಇಂಥ ನಕ್ಷತ್ರದಲ್ಲಿ ಇಂಥ ಜಾತಕದಲ್ಲಿ ಇರೋರ್ಗ್ ಮಾತ್ರನೇ ಜ್ಯೋತಿಷ್ಯ ಒಲಿಯತ್ತೆ ಅಂತಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಗಳೇ? ಇಲ್ಲ, ಹಾಗಲ್ಲ, ಏನೂ ಇಲ್ಲ. ಜ್ಯೋತಿಷ್ಯ ಅಂತಕ್ಕಂಥದ್ದು ಹೆಂಗೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಕೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಎಲ್ಲೋ ಒಂದು ಕಡೆ ಜ್ಯೋತಿಷ್ಯದ ಮೇಲೆ ಆಸಕ್ತಿ ಇದೆ ಅಂತ ಅರ್ಥ. ಅರ್ಥವಾಯ್ತಾ? ಜ್ಯೋತಿಷ್ಯ ಕಲಿಬೇಕು ಅಂತಕ್ಕಂಥ ಬಂದಾಗ ಅವನ ಗ್ರಹಗತಿಗಳಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಭಾವಗಳು 5ನೇ ಭಾವ 9ನೇ ಭಾವ ಅಥವಾ ಗುರು ಕೇತು ಶುಕ್ರ ಇಂಥವರೆಲ್ಲ ಬಲವಾಗಿದ್ದಾಗ, ಕಾಂಬಿನೇಷನ್ ಇದ್ದಾಗ ಇನ್ ಸ್ವಲ್ಪ ಅವರಿಗೆ ಜ್ಯೋತಿಷ್ಯದಲ್ಲಿ ಬೆಳವಣಿಗೆಯನ್ನ ಮಾಡ್ಕೊಂಡು ಬರ್ತಾರೆ. ಈಗ ಜ್ಯೋತಿಷ್ಯ ಅಂತ ಕೇಳೋದಕ್ಕೆ 8 ಜನ ಬರ್ತಾರೆ. ಹೌದು. ಹೇಳೋರು 4 ಜನ ಇದ್ರೆ ಕೇಳಕ್ ಬರೋರು 400 ಜನ ಇರ್ತಾರೆ. ಆ 400 ಜನನು 4 ಜನ ಹತ್ರ ಹೋಗಿ ಅರ್ಧ ಜ್ಯೋತಿಷಿಗಳಾಗಿ ಬಂದಿರ್ತಾರೆ. ನಮ್ಮ ಹತ್ರ ಕುತ್ಕೊಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ನಾವು ಇವಾಗ ತಾನೆ ಓಪನ್ ಮಾಡಿ ನಾವು ಅವ್ರಿಗೆ ಏನ್ ದಿಶೆ ನಡೀತಾ ಇದೆ ಇಲ್ಲಿ ಅಂತ ಹುಡುಕಷ್ಟೊತ್ತಿಗೆ ಅವ್ರು ಹೇಳ್ತಾರೆ ನಮಗೆ, ಸರ್ ನನಗೆ ಶುಕ್ರ ದಿಶೆ ಶನಿ ಭುಕ್ತಿ ನಡೀತಿದೆ ಸಾರ್ ಅಂತಾರೆ. ಅರ್ಧ ಜ್ಯೋತಿಷಿಗಳಾಗಿರ್ತಾರೆ. ಇನ್ ಸ್ವಲ್ಪ ಅವರನ್ನ ಟ್ಯೂನ್ ಅಪ್ ಮಾಡಿದ್ರೆ ಜ್ಯೋತಿಷಿಗಳಾಗ್ತಾರೆ ಅಷ್ಟೇ. ಓಕೆ. ಬಟ್ ಇಂಥ ನಕ್ಷತ್ರವರೇ ಆಗ್ತಾರೆ
ಅನ್ನೋದೆಲ್ಲ ಇಲ್ಲ. ಯಾಕಂದ್ರೆ ಎಲ್ಲಾ ರಾಶಿಯಲ್ಲಿರ್ತಕ್ಕಂಥವರು ಜ್ಯೋತಿಷಿಗಳಾಗಿದ್ದಾರೆ. ಬಟ್ ಕಾಂಬಿನೇಷನ್ ಇಂಪಾರ್ಟೆಂಟ್. ಅಂತ ಕಾಂಬಿನೇಷನ್ ಇದ್ದಾಗ ಏನಾಗತ್ತೆ, ಅವರು ಜ್ಯೋತಿಷಗಳಲ್ಲಿ ಹೆಸರು ಮಾಡ್ತಕ್ಕಂಥದ್ದು, ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕ, ಜ್ಯೋತಿಷ ಕಲಿಯೋದಿಷ್ಟು, ಕಲಿತು ಅದನ್ನು ಉಪಯೋಗಿಸ್ತಕ್ಕಂಥದ್ದು, ಕಲಿತು ಅದರಲ್ಲಿ ಪುಸ್ತಕ ಬರೀತಕ್ಕಂಥದ್ದು, ಕಲಿತು ಅದನ್ನ ಸಾಧನೆ ಮಾಡಿ ಹೆಸರು ಮಾಡ್ತಕ್ಕಂಥದ್ದು, ಮತ್ತೆ ಹೊಸ ಹೊಸ ಸೂತ್ರಗಳನ್ನ ಕಂಡುಹಿಡಿತಕ್ಕಂಥದ್ದು. ಹೀಗೆ ಕ್ಯಾಟಗರಿಗಳು ಆ ಭಾವಗಳ ಸಂಯೋಗದಿಂದ ಚೇಂಜ್ ಆಗುತ್ತೆ ಅಷ್ಟೇ. ಓಕೆ ಗುರುಗಳೇ. ನೋಡಿ, ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ, ಇಲ್ಲ ನಾನು ತಲೆಯಲ್ಲಿ ಇಟ್ಕೊಂಡಿರ್ತೀನಿ ನಾನು ಇದನ್ನೆಲ್ಲ ಕೇಳಂತ. ಪ್ರಶ್ನೆಗಳು ಕೇಳಬೇಕು ನೀವು, ಹೇಳಿ. ಗುರುಗಳ, ಈಗ ಜಾಮಕೋಲ್ ಸೂತ್ರಗಳನ್ನೇ ಪರಾಶರಕ್ಕೂ ನಾವು ನಾರ್ಮಲ್ ಜಾತಕಕ್ಕೂ ಅಪ್ಲೈ ಮಾಡ್ಬೋದಾ? ಇಲ್ಲ, ಯಾಕಂದ್ರೆ ಇಲ್ಲಿ 5 ಅಂಶಗಳು 4 ಅಂಶಗಳು ಬರ್ಬೇಕಲ್ವಾ. ಆರೂಢ ಒಂದಿರುತ್ತೆ, ಉದಯ ಒಂದಿರುತ್ತೆ, ಕವಿಪ್ ಒಂದಿರುತ್ತೆ, ಜಾಮಗ್ರಹ ಒಂದಿರುತ್ತೆ. 4 ಅಂಶಗಳಿರೋದ್ರಿಂದ ಅದನ್ನ ಅಳವಡಿಸಕ್ಕಾಗಲ್ಲ. ಭಾವ ಅಂತ ಕರೆಯೋದು ಪರಾಶರ ಭಾವನೆ. 1ನೇ ಭಾವ, 2ನೇ ಭಾವ, 3ನೇ ಭಾವ ಅನ್ನೋದು ಭಾವಗಳೇ. ಪರಾಶರದಲ್ಲಿ ಏನ್ ಭಾವಗಳನ್ನ ಹೇಳ್ತೀವೋ ಅದೇ ತರ ಇಲ್ಲೂ ಭಾವಗಳನ್ನ ಹೇಳದೆ, ಬಟ್ ಅಳವಡಿಸೋದಕ್ಕಾಗಲ್ಲ. ಕಾರಕಗಳು ಗುರುಗಳೇ, ಕಾರಕಗಳು ಇಲ್ಲಿ ಸೇಮ್ ಬರುತ್ತಲ್ವಾ? ನಾನು ಅದನ್ನೇ ಹೇಳಿದ್ದು. ಕಾರಕತ್ವಗಳು ಪರಾಶರದಲ್ಲಿ ಬೇಕಾದಷ್ಟು ಕಾರಕತ್ವಗಳಿದೆ. ಅದಕ್ಕೆ ಅವಾಗ ಹೇಳಿದೆ, ಫಲದೀಪಿಕಾ, ಉತ್ತರ ಕಾಲಾಮೃತದಲ್ಲಿ ತುಂಬಾ ಕಾರಕತ್ವಗಳಿದಾವೆ. ಆ ಕಾರಕತ್ವಗಳನ್ನೆಲ್ಲ ನಾವ್ ಇಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ರೆಡ್ಯೂಸ್ ಮಾಡಿ ಬಳಸುವಂತದ್ದು. ಪ್ರಶ್ನ ಕೇಳೋದಕ್ಕೆ ಬರ್ತಕ್ಕಂಥವರು ಯಥೇಚ್ಛವಾಗಿ ಏನನ್ನ ಕೇಳ್ತಾ ಇದ್ದಾರೋ ಅಷ್ಟನ್ನ ಮಾತ್ರ ತಗೊಂಡಿದೀವಿ. ಬೇರೆ ಕಾರಕತ್ವಗಳನ್ನ ತಗೊಳ್ಬಾರ್ದು ಅಂತ ಇಲ್ಲ, ಬೇರೆ ಕಾರಕತ್ವಗಳನ್ನ ತಗೊಳ್ಬಾರ್ದು ಅಂತಿಲ್ಲ. ಅದರಲ್ಲಿ ಪ್ರಶ್ನೆಗಳು ಕಡಿಮೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನ ಬಿಟ್ಟಿದೀವಿ. ಈಗ ನಮಗೆ ಈ ಕಾರಕತ್ವಗಳನ್ನ ನಿಮಗೆ ಹೇಳ್ಕೊಟ್ಟಾಗ ಇದನ್ನ ಹೇಗ್ ಬಳಸ್ತಾ ಇದ್ದೀರೋ ಹಾಗೆ ನಿಮಗೆ ಸಮಯ ಬಂದಾಗ ಆ ಕಾರಕತ್ವಗಳ ಪ್ರಶ್ನೆ ಬಂದ್ರೆ ಬಳಸಬಹುದು. ಬಳಸ್ಬೋದು. ಅಂದ್ರೆ ಈಗ ಎಕ್ಸಾಂಪಲ್ ಆಗಿ ನೀವು ಆ 4 ವಿಷಯಗಳು 4 ಗ್ರಹಗಳು ಸೂಚಿಸ್ತವೆ. ಈ 9 ಗ್ರಹಗಳು ಡಿಫ್ರೆಂಟ್ ಟೈಮ್ ಅಲ್ಲಿ ಡಿಫ್ರೆಂಟ್ ಇದ್ರಲ್ಲಿ ಬರುತ್ತೆ. ಇದೇ ಸೂತ್ರಗಳನ್ನ ನಾವು ನಮ್ಮ ಜನ್ಮ ಕುಂಡಲಿಗೆ ಮತ್ತೆ ದಶಾಭುಕ್ತಿಗಳಿಗೆ, ಗೋಚಾರಗಳಿಗೆ ಬಳಸಕ್ ಆಗಲ್ಲ. ಕಾರಕತ್ವಗಳನ್ನ ಮಾತ್ರ ತಗೊಂಡು ಇಲ್ಲಿ ಬಳಸಬಹುದೇ ಹೊರತು ಇಲ್ಲಿರೋ ಸೂತ್ರ ತೆಗೆದು ಅಲ್ಲಿ ಬಳಸಕ್ ಆಗಲ್ಲ. ವರ್ಕ್ ಆಗಲ್ಲ. ಅದು ಅದ್ರ ಸಿಸ್ಟಮೇ ಬೇರೆ ಅಲ್ವಾ. ಅಲ್ಲಿ ಸಿಸ್ಟಮೇ ಬೇರೆ, ಅಲ್ಲಿ ಪರಾಶರ ಸಿಸ್ಟಮೇ ಬೇರೆ. 5 ನಿಮಿಷದಲ್ಲಿ ಗ್ರಹ ಚೇಂಜ್ ಆಗುತ್ತೆ. ಅಲ್ಲಿ ಒರಿಜಿನಲ್ ಆಗಿ ಚಂದ್ರ 2 ದಿನ ಆತರ, ತಿಂಗಳು, ವರ್ಷ ಈ ತರ ಚೇಂಜ್ ಆಗ್ತಲ್ವಾ. ಅದಕ್ಕೆ ಹೇಳಿದ್ದು, ಪ್ರಶ್ನೆ ಶಾಸ್ತ್ರನೇ ಬೇರೆ, ಜ್ಯೋತಿಷ ಪದ್ಧತಿನೇ ಬೇರೆ. ಪ್ರಶ್ನಾಶಾಸ್ತ್ರ ಅಂತಕ್ಕಂಥದ್ದು ಆವಾಗ ಉದ್ಭವ ಆಗುವಂತಹ ಪ್ರಶ್ನೆಗಳ ಉತ್ತರ ಕೊಡೋದು. ಹೇಳಿ ಅಮೃತ್. ಗುರುಗಳೇ ನಮಸ್ತೆ. ಗುರುಗಳೇ ಗಟ್ಟಿಗೆ ಮಾತಾಡಿ. ಗುರುಗಳೇ ನಮಸ್ತೆ ಅಂದೆ, ಕೇಳಿಸ್ತಿದ್ಯಾ? ನಮಸ್ತೆ, ಹೇಳಿ. ಗುರುಗಳೀಗ ಜಾಮಕೋಲಲ್ಲಿ 8 ಗ್ರಹಗಳು ಅಂತ ಹೇಳಿದ್ರಿ. ಹೌದು ಗುರುಗಳೇ, ನವಗ್ರಹಗಳಲ್ವ ಇರೋದು? ಹೌದು. ಅದ್ ಹೇಗೆ 8 ಗ್ರಹಗಳು ಅಂತ ಹೇಳಿದ್ರೆ ಅರ್ಥ ಆಗಿಲ್ಲ. ಈಗ ಕೇಳಿದ್ದಕ್ಕೆ ನಾನು ಉತ್ತರ ಕೊಡ್ತೀನಿ, ಮತ್ತೆ ಇನ್ನೊಂದ್ಸತಿ ಅಲ್ಲಿ ಜಾಮಗ್ರಹ ಬಂದಾಗ ಹೇಳ್ತೀನಿ. ಮೊದಲು ಇದ್ದಿದ್ದು ನಿಮಗೆ 8 ಗ್ರಹಗಳಲ್ವಾ, ರಾಹು ಕೇತುಗಳಂತ ಇರ್ಲಿಲ್ಲ. ಅದು ಸ್ವರಭ ಅನ್ನತಕ್ಕಂಥ ಒಬ್ಬ ರಕ್ಕಸ ಅಲ್ವಾ ಅವನು. ಹೌದು ಗುರುಗಳೇ. ಅಮೃತಪಾನ ಮಾಡಿದಾಗ ಶಿರಚ್ಛೇದನ ಮಾಡ್ಕೊಂಡಾಗ ರಾಹು ಕೇತುಗಳಾಗೆ ಮಾರ್ಪಟ್ಟಿದ್ದಲ್ವಾ. ಹೌದು. ಸೊ ಹಾಗಾಗಿ ಅದ್ ಎರಡನ್ನು ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಎರಡನ್ನು ಸರ್ಪ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅದೆರಡನ್ನು ಸೇರಿಸಿ ರಾಹು ಕೇತುಗಳು ಅಂತ ಕೊಟ್ಟಿಲ್ಲ. ಇರ್ತಕ್ಕಂಥದ್ದು 7 ಗ್ರಹಗಳು, 7 ದಿನಗಳು. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ಇವರು ಗ್ರಹಗಳು. ಇದು ಒಂದು ಸರ್ಪ ಅಂತ ಅವರು ಸೂತ್ರವನ್ನ ಕಂಡುಹಿಡಿರ್ತಕ್ಕಂಥವ್ರು. ಅರ್ಥವಾಯ್ತಾ? ಅರ್ಥ ಆಯ್ತು ಗುರುಗಳೇ. ಅದಕ್ಕೆ ಡೌಟ್ ಇತ್ತು ಗುರುಗಳೇ. ಧನ್ಯವಾದಗಳು. ಓಕೆ. ಸೊ ಮುಂದೆ ನಿಮಗೆ ಇವಾಗ ನಾವೇನ್ ಮಾಡ್ತೀವಿ, ಮುಂದೆ ಇವಾಗ ನಾಳೆಯಿಂದ ಕಾರಕತ್ವಗಳನ್ನ ಬರೆಸ್ತೇವೆ. ಫಸ್ಟು ಯಾವಾಗ ಇದು ಉದ್ಭವ ಆಯ್ತು, ಯಾರಿಂದ ಉದ್ಭವ ಆಗಿ, ಎಲ್ಲಿಂದ ಎಲ್ಲಿಗೋಗಿ, ಎಲ್ಲಿಗೆ ಯಾರತ್ರಿಂದ ಮತ್ತೆ ಅದು ಬದಲಾವಣೆ ಆಗಿ, ಏನೇನು ಅದ್ರಲ್ಲಿ ಜ್ಞಾನದೀಪಿಕೆ ಅಂತ ಇತ್ತು, ಫಲದೀಪಿಕಾ ಅಂತ ಇತ್ತು, ಆಮೇಲೆ ಅದು ಶಿಲೇಂದ್ರ ಮಾಲೆ ಆಯ್ತು, ಶಿಲೇಂದ್ರ ಮಾಲೆ ಯಾರು ಕಂಡಿಡಿದ್ರು ಅಂತ ಅದರ ಒಂದು ಇತಿಹಾಸಗಳನ್ನ
ತಿಳ್ಕೊಂಡು ಅದಾದ ಮೇಲೆ ಕಾರಕತ್ವಗಳಿಗೆ ಒಳಗಡೆ ಹೋಗ್ಬೇಕು. ಕಾರಕತ್ವಗಳು ನಿಮ್ಮ ತಲೆಯಲ್ಲಿ ಚೆನ್ನಾಗಿ ಕೂತ್ಕೊಂತು ಅಂದ್ರೆ, ಫಿಂಗರ್ ಟಿಪ್ಸ್ ಅಲ್ಲಿ ಇತ್ತು ಅಂದ್ರೆ, ನೀವು ಬೆಂಗಳೂರಲ್ಲಿ ನಂಬರ್ 1 ಅಸ್ಟ್ರಾಲಜರ್. ಕಾರಕತ್ವ ಗೊತ್ತಿಲ್ದೆಲ್ಲ ಇದ್ರೆ ಏನು ಮಾಡಕ್ಕಾಗಲ್ಲ. ಇವಾಗ ಏನಾಗುತ್ತೆ, ಅವ್ರ ಪ್ರಶ್ನೆಯನ್ನ ಕೇಳ್ತಾರೆ ಅಂತ ಇಟ್ಕೊಳ್ಳಿ, ಯಾರಾದ್ರೂ ಒಂದು ಪ್ರಶ್ನೆ ಕೇಳಿ. ನಾನೇ ಕೇಳ್ಬೋದಾ? ಕೇಳಿ, ಸುಮ್ನೆ ತಮಾಷೆ ಕೇಳಿ, ಪರವಾಗಿಲ್ಲ. ಗುರುಗಳೇ, ನಾನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಇಂಪ್ರೂವ್ ಆಗೋಕೆ ಏನ್ ಮಾಡ್ಬೇಕು? ಇಂಪ್ರೂವ್ ಆಗೋದಕ್ಕೆ ಏನ್ ಮಾಡೋದಂದ್ರೆ ಇದು ಹೇಳಲ್ಲ. ಹಾ. ನೀವು ಪ್ರಶ್ನೆ ಸರಿಯಾಗಿ ಕೇಳಬೇಕು. ಇಂಪ್ರೂವ್ ಆಗೋದಕ್ಕೆ ಏನ್ ಮಾಡೋದಂದ್ರೆ ಅದು ಬಂದು ನೀವು ಪಂಚಪಕ್ಷಿಗೆ ಹೋಗ್ಬೇಕು. ಇಂಪ್ರೂವ್ ಆಗೋದಕ್ಕೆ ಏನ್ ಮಾಡಬೇಕು ಅಂದ್ರೆ ಪಂಚಪಕ್ಷಿಗೆ ಹೋಗಿ ಅದಕ್ಕೆ ಏನೇನು, ಎಲ್ಲಿ ಕುತ್ಕೊಬೇಕು, ಏನ್ ಮಾಡಬೇಕು, ಏನ್ ಬಟ್ಟೆ ಧರಿಸ್ಬೇಕು, ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇಂಪ್ರೂವ್ ಹೇಗೆ ಆಗೋದು ಅಂತ ಪ್ರಶ್ನೆ ಬಂದು ಪಂಚಪಕ್ಷಿನಲ್ಲಿ. ಇಲ್ಲಿ ಪ್ರಶ್ನೆ ಏನು, ಪ್ರಶ್ನಾರ್ಥವಾಗಿರ್ಬೇಕು. ನೀವು ಪ್ರಶ್ನಾರ್ಥ ಹೇಳ್ತಾ ಇಲ್ಲ. ನೀವು ಅರ್ಥ ಆಯ್ತು ಗುರುಗಳೇ. ಆಗತ್ತಾ ಸರ್, ನಾನೊಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀನಿ, ಅದು ಆಗತ್ತಾ ಇಲ್ವಾ? ಅವಾಗ್ಲೇ ಯಾರು ಕೇಳಿದ್ರು? ಸುಬ್ಬನಾಯ್ಡು ತಾನೆ ಅವಾಗ ಕೇಳಿದ್ದು. ಹಲೋ ಗುರುಗಳೇ, ನಾಳಿಕೆ ಒಂದು ಜಮೀನ್ ರಿಜಿಸ್ಟ್ರೇಷನ್ ಇದೆ, ಬಟ್ ಇವತ್ತು ಆಗ್ಬೇಕಾಯ್ತು, ಅದಾಗ್ಲಿಲ್ಲ. ನಾಳೆ ಹೋಗ್ತಾ ಇದ್ದೀನಿ, ನಾಳೆ ಏನಾಗ್ಬೋದು? ನೋಡಿ, ಅಂತ ಪ್ರಶ್ನೆಗಳನ್ನ ಕೇಳಿದಾಗ ಅವಾಗ ನಾವೇನ್ ಮಾಡಬೇಕು? ಭಾವಗಳನ್ನ ನೋಡಬೇಕು, ಗ್ರಹಗಳನ್ನ ನೋಡಬೇಕು, ಎಲ್ಲೆಲ್ಲಿ ಏನೇನು ಆ ಪ್ರಶ್ನೆಯ ಅರ್ಥ ತಿಳ್ಕೊಂಡು ಆ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಂತ ಗ್ರಹ ಯಾವುದು, ಭಾವ ಯಾವುದು, ಕಾರಕತ್ವಗಳು ಯಾವುದು ತಿಳ್ಕೊಳ್ಬೇಕು. ಇವಾಗ ಅವ್ರು ಏನ್ ಕೇಳಿದ್ದು? ಜಮೀನು ಅಂತ ತಾನೇ ಕೇಳಿದ್ದು. ಹೌದು ಗುರುಗಳು. ಸೊ ಜಮೀನು ಅಂದ್ರೆ ಏನು? ಭೂಮಿ. ಅವಾಗ ಉದಯವನ್ನ ನೋಡಿ ಬರ್ತಕ್ಕಂಥದ್ದು ಮರ್ಕ್ಯೂರಿ ಆರೂಢ 50-50 ಉಭಯದಲ್ಲಿದೆ. ಅವ್ರ ಪ್ರಶ್ನೆ ಕೇಳುವಂತ ಸಮಯದಲ್ಲಿ ಅದು ಎಷ್ಟಿದೆ ಅಂತ ಹೇಳಿದ್ರೆ, ಮಿಥುನ ಉದಯದಲ್ಲಿ ಆರೂಢ, ಉದಯ ಮತ್ತೆ ಆರೂಢ ಪ್ರಶ್ನೆ ಬಂದು ಚೆನ್ನಾಗಿದೆ. ಮರ್ಕ್ಯೂರಿ ಬಂದು ಅಲ್ಲಿ ಬರ್ತಾ ಇದ್ದಾನೆ. ಸೊ 4ನೇ ಭಾವದಲ್ಲಿ ಮಾರ್ಸ್ ಇದ್ದಾನೆ. ಸೊ ಆಗುತ್ತೆ. ಏನ್ ಕೇಳಿದ್ದೀವಿ ಪ್ರಶ್ನೆ ಇವಾಗ ಅವರು? ಅದೇ ಗುರುಗಳೇ, ಅದು ತಹಸೀಲ್ದಾರ್ ಓಕೆ ಮಾಡ್ಬೇಕು. ಅದನ್ನ ಅವ್ರು ಓಕೆ ಮಾಡಿದ್ರೆ ಅದು ಜಮೀನು ನಮ್ಮ ಹೆಸರಿಗೆ ಆಗುತ್ತೆ. ಅವ್ರು ತುಂಬಾ ಸತಾಯಿಸ್ತಾರೆ. ನಾಳೆ ಬರಕ್ ಕೇಳಿದ್ದಾರೆ, ನಾಳೆ ಏನಾಗುತ್ತೆ ಅಂತ. ನಾಳೆ ಹೋದ್ರೆ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಸಿಗತ್ತೆ. ಏನೋ ಥ್ಯಾಂಕ್ ಯು ಗುರುಗಳೇ. ರಿಸಲ್ಟ್ ಸಿಗತ್ತೆ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಅವ್ರ ಪ್ರಶ್ನೆ ಕೇಳಿದ್ದು ಶೇರ್ ಮಾಡ್ತೀನಿ ನೋಡಿ. ಕಾಣ್ತಾ ಇದೆಯಾ? ಗುರುಗಳೇ, ಕಾಣ್ತಾ ಇದೆ ನೋಡಿ. ಇದು ಪ್ರಶ್ನೆ ಕೇಳಿರ್ತಕ್ಕಂಥ ಸಮಯ. ಉದಯ ಬಂದು ಯಾವ್ದಿದು? ಏನ್ ಉದಯ ಅದು? ಮೇಷ, ವೃಷಭ, ಮಿಥುನ ಉದಯ. ಮಿಥುನ ಉದಯ. ಉದಯದಲ್ಲಿ ಆರೂಢ ಇರೋದ್ರಿಂದ ಕೇಳುವಂತಹ ಭಾವ, ಮನಸ್ಸು, ಪ್ರಶ್ನೆ ಮನಸ್ಸು ಎರಡು ಒಂದಾಗಿದೆ. ಮತ್ತೆ ಭಾವಾಧಿಪತಿ ಯಾರು? ಉದಯಾಧಿಪತಿ ಯಾರು? ಮರ್ಕ್ಯೂರಿ. ಅವನು ಅಲ್ಲೇ ಇದ್ದಾನೆ. ಸೊ ಪ್ರಶ್ನೆ ಒಂದು ಜೀನಿಯನ್ ಆಗಿದೆ, ಆದ್ರೆ ಅದು ಇನ್ನೊಂದು ಸಾರ್ತಿ ಹೋಗಿ ಬರ್ಬೇಕಾಗತ್ತೆ. ಇದು 2ನೇ ಸಾರ್ತಿ ಆಗ್ತಿರೋದ ಇಲ್ಲ ಫಸ್ಟ್ ಸಾರ್ತಿ ಆಗ್ತಿರೋದ? ಗುರುಗಳೇ, ಇದು 3ನೇ ಸತಿ. ನಾಳೆ ಹೋದ್ರೆ 3ನೇದು. ಸೊ ಇದು ಇನ್ನೊಂದು ಸಾರ್ತಿ ಹೋದ್ರೆ ಆಗೋಗ್ಬಿಡುತ್ತೆ. ಯಾಕಂದ್ರೆ ಉದಯ ಬಂದು ಉದಯ ಇದು ಚಾರ ಸ್ಥಿರ ಉಭಯ ಅಂದ್ರೆ ಏನೋ ಡಬಲ್, ಆಲ್ರೆಡಿ ಡಬಲ್ ಆಗಿದೆ. ಅವಾಗ ಇಲ್ಲಿಂದ ನಾವ್ ಇವಾಗ ಏನು ಭೂಮಿ ಅಲ್ವಾ? ಹೌದು ಗುರುಗಳೇ, ಭೂಮಿ. ಅವಾಗ ಭೂಮಿ ಅಂದ್ರೆ ಎಷ್ಟನೇ ಭಾವ ನೋಡ್ಬೇಕು? 1, 2, 3, 4. 4ನೇ ಭಾವಾಧಿಪತಿ ಮರ್ಕ್ಯೂರಿನೂ ಅಲ್ಲೇ ಬಂದಿದ್ದಾನೆ. 4ನೇ ಭಾವಾಧಿಪತಿನೂ ಅಲ್ಲೇ ಇದ್ದಾನೆ. ಮತ್ತೆ ಭೂಮಿ ಕಾರಕ ಮರ್ಕ್ಯೂರಿ ಇರತಕ್ಕಂಥವನು, ಅವನು ಸಹ 4ನೇ ಭಾವದಲ್ಲಿ ಇದ್ದಾನೆ. ಆದರೆ ಅವನು 1, 2, 3, 4, 5, 6ನೇ ಅಧಿಪತಿ.
6ನೇ ಅಧಿಪತಿ 4ರಲ್ಲಿ ಸ್ಥಿತನಾಗಿದ್ದಾನೆ. 6ನೇ ಅಧಿಪತಿ ಅಂದ್ರೆ ಏನು? ಯಾರೋ ಒಬ್ರು ಕೊಯ್ರಿ ಆಗ್ತಾರೆ. ಬಟ್ ನಿಮಗೆ ನಾಳೆ 80% ನಿಮ್ಮ ಮನಸ್ಸಿನಂತೆ ಸಾಧಕದ ಪ್ರಶ್ನೆ, ಸಾಧಕದ ಸಿಗತ್ತೆ. ಅದೇ ಗೌರಿ ಏನಾಗಿದೆ? ಸೋರಂ ಗೌರಿ. ಸೋರ ಅಂತ ಹೇಳಿದ್ರೆ ದುಃಖದ ಗೌರಿ. ಅದನ್ನ ಕೈಗೆ ಇಟ್ಟುಕೋದವರೆಗೂ ಬಂದು ಒಂದು 20% ಅಲ್ಲಿ ಮಿಸ್ ಆಗಬಹುದು. ಬಟ್ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಕ್ ಆಗೋಗ್ಬಿಡುತ್ತಿದ್ದು. ಅರ್ಥವಾಯ್ತಾ? ನಿಜ ಗುರುಗಳೇ, ಅಲ್ಲಿ ಒಬ್ರು ಕೊಯ್ರಿ ಹಾಕಕ್ಕೆ ಬರ್ಬೋದು ನಾಳೆ ಇವತ್ತು. ಸೊ 6ನೇ ಭಾವ ಅಂತಕ್ಕಂಥದ್ದೇನು? ಶತ್ರು ಭಾವ. 6ನೇ ಭಾವ ಅಂತಕ್ಕಂಥದ್ದು ಶತ್ರು ಭಾವ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದೆ. ನೀವು ಕೇಳಿದ ಇದನ್ನೇ ನಾವ್ ಹೇಳಿದ ಅವಾಗ್ಲೇ, ಜಾಮಕೋಲ್ ಪ್ರಶ್ನೆ ಹೆಂಗ್ ತೋರ್ಸುತ್ತ ಅಂತ ಹೇಳಿದ್ರೆ, ನೀವು ಕೇಳ್ತಾ ಇರ್ತಕ್ಕಂಥದ್ದು ಹಂಗೆ ತೋರ್ಸುತ್ತೆ ಕರೆಕ್ಟ್ ಆಗಿ. ನೋಡಿ, ಉದಯ ಬಂದು 3ನೇ ಉದಯ, ಅದು ಉದಯ ಬಂದು ಮಿಥುನ ಉದಯ ಆಗತ್ತಾಗಿಲ್ವಾ ಅಂತಕ್ಕಂಥ ಪ್ರಶ್ನೆ. ಮರ್ಕಿರಿ ಬಂದಿದೆ, ಅದು ರಿಜಿಸ್ಟ್ರೇಷನ್, ಡಾಕ್ಯುಮೆಂಟೇಶನ್, ಪೇಪರ್ ವರ್ಕ್ ಅಂತ ತೋರಿಸ್ತಾ ಇದೆ. 4ನೇ ಅಧಿಪತಿ ಉದಯವನ್ನ ನೋಡ್ಕೊಂಡು ಬರ್ತಿದ್ದಾನೆ. ಸೊ ಇವರು ಜಮೀನಿನ ಪ್ರಶ್ನೆಯನ್ನ, ಜಮೀನ್ ರಿಜಿಸ್ಟ್ರೇಷನ್ ಆಗುತ್ತಾ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇರ್ತಕ್ಕಂಥದ್ದು ಕರೆಕ್ಟ್ ಆಗಿದೆ ಅಂತ ಫಸ್ಟ್ ಪ್ರಶ್ನೆ ತೀರ್ಮಾನ ಮಾಡ್ಬಿಡ್ತು. ಅದಾಗತ್ತಾಗಿಲ್ವಾ, ಹೇಗಾಗುತ್ತೆ ಅಂತಕ್ಕಂಥ ನೋಡಿದಾಗ, ಈ 4ನೇ ಭಾವದಲ್ಲಿ ಕುಳಿತಕ್ಕಂಥವ್ರು 6ನೇ ಭಾವಾಧಿಪತಿ ಮರ್ಕ್ಯುರಿ, ಮಾರ್ಸು. ಸೊ ಅವಾಗ ಮಾರ್ಚ್ ಏನಾಗ್ತಿದೆ ಅಂತ ಹೇಳಿದ್ರಲ್ಲಿ 6ನೇ ಭಾವಾಧಿಪತಿ ಆಗಿರೋದ್ರಿಂದ 4ನೇ ಭಾವಕ್ಕೆ 6ನೇ ಭಾವ ಅಂತಕ್ಕಂಥದ್ದು ಕೇಸು, ಕೋರ್ಟು, ಕಚೇರಿ, ಶತ್ರು, ತಡೆ ಅಂತಕ್ಕಂಥವ್ರು ಬರ್ತಾ ಇದ್ದಾನೆ ಅಲ್ಲಿ. ಸೊ ಎಲ್ಲೋ ಒಂದು ತಡೆಯನ್ನ ತೋರಿಸ್ತಾ ಇದೆ. ಇಲ್ಲಿ ನೀಚ ಗ್ರಹ ಯಾವುದು? ಸೂರ್ಯ ನೀಚನಾಗಿದ್ದಾನೆ. ಆವಾಗ 3ನೇ ಭಾವಾಧಿಪತಿ ನೀಚನಾಗಿದ್ದಾನೆ ಅಂತ ಹೇಳಿದ್ರೆ ಅಣ್ತಂದಿರೋ ಇಲ್ಲ ಯಾರೋ ಇವರಿಗೆ ಸಪೋರ್ಟ್ ಮಾಡ್ತಕ್ಕಂಥವ್ರು ನೀಚನಾಗಿದ್ದಾನೆ, ಅಥವಾ ಸರ್ಕಾರದವರೇ ಎಲ್ಲೋ ಒಂದು ಕಡೆ ಸ್ಲಿಪ್ ಆಗ್ತಾ ಇದ್ದಾರೆ. ಸರ್ಕಾರ, ರಾಜ್ಯ, ಅದು ಸೂರ್ಯ ಅಂದ್ರೆ ಸರ್ಕಾರ. ಸೊ ಸ್ಲಿಪ್ ಆಗ್ತಾ ಇದ್ದಾರೆ ಇವರು. ಸೂರ್ಯ ಹುಚ್ಚ ಆಗಿದ್ದಾನೆ ಮೇಡಮ್. ಸೂರ್ಯ ಯಾರು? ಮೇಷದಲ್ಲಿ ಹುಚ್ಚ ಆಗಿದ್ದಾನೆ. ನೀಚದಲ್ಲಿ ತುಲಾದಲ್ಲಿ ಸೂರ್ಯ ಉಚ್ಚನಾಗಿದ್ದಾನೆ ಅಂತ ಹೇಳ್ತಾರೆ. ಸೂರ್ಯ ಎಲ್ಲಿ ಹುಚ್ಚನಾಗಿದ್ದಾನೆ? ಸೂರ್ಯ ನೀಚನಾಗಿದ್ದಾನೆ ಇಲ್ಲಿ. ತುಲಾದಲ್ಲಿ ನೀಚನಾಗಿದ್ದಾನೆ. ಇನ್ನರ್ ಪ್ಲಾನೆಟ್, ಔಟರ್ ಪ್ಲಾನೆಟ್. ಪಾಠ ಮಾಡಿಲ್ಲ, ಪಾಠ ಮಾಡಿದ್ಮೇಲೆ ಗೊತ್ತಾಗತ್ತೆ. ಹೊರಗಡೆ ಇರ್ತಕ್ಕಂಥದ್ದು ಜಾಮಗ್ರಹ, ಒಳಗಡೆ ಇರ್ತಕ್ಕಂಥದ್ದು ಗೋಚಾರದ ಗ್ರಹ. ಗೋಚಾರದ ಗ್ರಹಗಳನ್ನ ನಾವು ನೋಡಲ್ಲ, ಜಾಮಗ್ರಹಗಳನ್ನೇ ನೋಡೋದು. ಜಾಮಗ್ರಹ ಸೂರ್ಯ ಬಂದು 3ನೇ ಭಾವಾಧಿಪತಿ, ಸೂರ್ಯ ನೀಚನಾಗಿದ್ದಾನೆ. ಪ್ರಯತ್ನ ನಿಮ್ಮಲ್ಲಿ ಸಹೋದರರು, ಅಕ್ಕಪಕ್ಕದವರು ನೀಚತ್ವಕ್ಕೆ ಹೋಗಿದ್ದಾರೆ. ಅರ್ಥವಾಯ್ತಾ? ನೀವ್ ಹೇಳೋದ್ ನಿಜ ಗುರುಗಳೇ. ಅಕ್ಕಪಕ್ಕ ಜಮೀನ್ ಪಕ್ಕವನೇ ತೊಂದರೆ ಕೊಡ್ತಾ ಇದಾರೆ, ಮತ್ತು ಗೌರ್ಮೆಂಟ್ ಕೂಡ ಅಂದ್ರೆ ತಹಸೀಲ್ದಾರಿಂದನೂ ಕೂಡ ನಮ್ಗೆ ತೊಂದರೆ ಇದೆ. ಅದೇ 3ನೇ ಭಾವ ಅಂತ ಹೇಳಿದ್ರೆ ಅಕ್ಕಪಕ್ಕದವರು, ಸೂರ್ಯ ಅಂದ್ರೆ ಗೌರ್ಮೆಂಟು. ಅದೇ ಅವ್ರಿಬ್ರು ತಹಸೀಲ್ದಾರ್ ಮತ್ತೆ ಪಕ್ಕದ ಜಮೀನ್ ಸೇರ್ಕೊಂಡು ನಮ್ಗೆ ತುಂಬಾ ತೊಂದರೆ ಕೊಡ್ತಾವೆ. ಹೌದು ಗುರುಗಳೇ, ಇಲ್ಲಿ ಕವಿಪು ದಾಟ್ಬಿಟ್ಟಿದ್ಯಲ್ಲ, ದಾಟಿ ಮುಂದೆ ಹೋಗಿದೆಯಲ್ಲ. ಕವಿಪು 12ರಲ್ಲಿದೆ, ದಾಟ್ಬಿಟ್ಟಿದಾರಲ್ಲ. ಕವಿಪು ದಾಟ್ಕೊಂಡು ವೀನಸ್ ಅನ್ನ ಹಿಡಿಯಕ್ ಹೋಗ್ತಿದ್ದಾನೆ. ಕವಿಪು ದಾಟ್ಕೊಂಡು ವೀನಸ್ ಅನ್ನ ಹಿಡಿಯಕ್ ಹೋಗ್ತಿದ್ದಾನೆ. ದುಡ್ಡು ಖರ್ಚು ಮಾಡ್ಬೇಕೀಗ. ಕವಿಪಿನ ಅಧಿಪತಿನೇ ಅವನು 11ರಲ್ಲಿ ಕುತ್ಕೊಂಡಿದ್ದಾನೆ. ಕವಿಪು ವೃಷಭದಲ್ಲಿರೋದ್ರಿಂದ ಕವಿಪು ಶುಕ್ರನನ್ನ ಹಿಡಿಯಕ್ ಹೋಗ್ತಾ ಇದೆ. ಸೂರ್ಯ ಇರೋದನು, ಕವಿಪುನ ಅಧಿಪತಿನೂ ವೀನಸ್ಸು. ಅರ್ಥವಾಯ್ತಾ ಗುರುಗಳು? ಹಿಂಗೆ ಹೇಳ್ಬೋದ ಗುರುಗಳೇ? 6ನೇ ಭಾವದ ಅಧಿಪತಿ 4ನೇ ಮನೇಲಿ ಕುತ್ಕೊಂಡಾಗ 6ನೇ ಮನದ ಭಾವಾಧಿಪತಿ ಬಂದ್ಬಿಟ್ಟು ಸೇನಾಧಿಪತಿ ಆಗಿರೋದ್ರಿಂದ ಅವರ ಹೋರಾಟದ್ರಿಂದ ಗೆಲ್ಲಬೇಕು ಅನ್ನೋದು ಸೂಚಿಸ್ತಾ ಇದೆ ಅಂತ ಹೇಳ್ಬೋದಾ? ಇಲ್ಲ, ಗೆಲ್ಲಬಹುದಲ್ಲ. ಇಲ್ಲಿ ತಡೆ ಯಾರಿಂದ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ. ಆದ್ರೆ ಆ ಭಾವಾಧಿಪತಿನೇ ಬಂದು 6ನೇ ಮನೆ ಅಧಿಪತಿನೇ ಆಗಿದಾನಲ್ವಾ? ಸೊ ಅದರಿಂದ ಗೆಲುವು ಇವ್ರ ಕಡೆನೇ ಇರುತ್ತೆ ಅನ್ನೋದು, ಲಾಸ್ಟಿಗೆ ಇವ್ರಿಗೆ ಗೆಲುವು ಅನ್ನೋದು ಹೇಳ್ಬೋದಲ್ವಾ? ಅದು ಇಲ್ಲಿ ತೋರ್ಸಲ್ಲ. ಗೆಲುವನ್ನ ಸೂಚನೆ ಮಾಡೋದು ಉದಯನೇ. ಇಲ್ಲಿ ನಮ್ಮ ಜಾಮಗ್ರಹದಲ್ಲಿ ಉದಯ ಹೇಗಿದೆಯೋ, ಉದಯಾಧಿಪತಿ ಹೇಗಿದಾನೋ ಅದ್ರ ಮೇಲೇನೆ ನಾವು ರಿಸಲ್ಟ್ ಅನ್ನ ಹೇಳೋದು. ಫಸ್ಟ್ ಇವರಿಗೆ ಗೆಲ್ತಾರ ಸೋಲ್ತಾರ ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಉದಯ ಬಂದು ಮಿಥುನ ಉದಯ, ಆರುಡನು ಉದಯದಲ್ಲೇ ಇದೆ, ಉದಯಾಧಿಪತಿನೂ ಅಲ್ಲೇ ಇರೋದ್ರಿಂದ 3 ಅಂಶಗಳು ಅಲ್ಲೇ ಇರೋದ್ರಿಂದ 4ನೇ ಭಾವಾಧಿಪತಿಯನ್ನು ಉದಯವನ್ನು ನೋಡ್ಕೊಂಡು ಬರ್ತಾ ಇರೋದ್ರಿಂದ
ಕೇಳ್ತಕ್ಕಂಥ ಪ್ರಶ್ನೆ ಸರಿಯಾಗಿದೆ, ಇವರು ಪ್ರಯತ್ನವನ್ನ ಮಾಡ್ತಿರೋದು ಕರೆಕ್ಟ್ ಆಗಿದೆ, ಅವ್ರಿಗೆ ಸಿಗುತ್ತೆ ಇದು 80% ಅಂತ. ಅದಾದ್ಮೇಲೆ ನಾವು ಒಳಗಡೆ ಹೋಗಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ, ಯಾರಿಂದ ಪ್ರಾಬ್ಲಮ್ ಇದೆ ಅಂತ ನೋಡಿದ್ದು. ಫಸ್ಟೇ ನಮಗೆ ಇಲ್ಲಿ ಕನ್ಫರ್ಮ್ ಆಗಿಬಿಡುತ್ತೆ, ಉದಯ ಉದಯ ಉದಯ. ಉದಯವನ್ನ ನೋಡದೆ ನಾವು ಯಾವುದು ಕೆಲಸ ಮಾಡಕ್ಕಾಗಲ್ಲ. ಉದಯ ಆದ್ಮೇಲೆ ಮಿಕ್ಕಿದ ಭಾವಗಳನ್ನ ನೋಡೋದು. ಯಾಕೆ ನಾನು 3ನೇ ಭಾವಾಧಿಪತಿ ನೀಚನಾಗಿರೋದ್ರಿಂದ 3ನೇ ಭಾವ ಅಂತಕ್ಕಂಥದ್ದು ಸೇಮು. ಪರಾಶರದಲ್ಲಿ ಹೇಳ್ತೀವಿ, ಅಕ್ಕಪಕ್ಕದವರು, ಅಣ್ತಮ್ಮಂದಿರು, ನೆರೆಹೊರೆಯರು, ಪ್ರಯತ್ನಗಳು, ಡಾಕ್ಯುಮೆಂಟ್ಸ್ಗಳು, ಕಮ್ಯುನಿಕೇಶನ್ ಸರಿಯಾಗಿ ಇಲ್ದಲೇ ಇರ್ತಕ್ಕಂಥದ್ದು, ಸರಿಯಾಗಿ ನಮಗೆ ಅಡ್ಜಸ್ಟ್ ಆಗದೆ ಇರತಕ್ಕಂಥ ವ್ಯಕ್ತಿಗಳು, ಅವರು ನೀಚರಾಗಿದ್ದಾರೆ. ಪ್ಲಸ್ ರವಿ ಏನಾವಾಗ ಗೌರ್ಮೆಂಟು, ಸರ್ಕಾರ, ಸೊ ಸರ್ಕಾರದವರು ಸಹ ನೀಚವಾಗಿದ್ದಾರೆ, ಸರ್ಕಾರದವರು ಸಹ ನಮಗೆ ಎಗನಿಸ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ರಿಸಲ್ಟ್ ಏನ್ ಹೇಳಿದ್ವಿ ನಾವು, ಉದಯ ಏನಾದ್ರೂ ಕೆಟ್ಟೋಗಿದ್ದರೆ, ಇದೇ ಮರ್ಕ್ಯುರಿ ಏನಾದ್ರೂ ಮೀನದಲ್ಲಿ ಇದ್ದಿದ್ರೆ ಇದು ಆಗಲ್ಲ ಅಂತಿದ್ವಿ. ಉದಯದಲ್ಲಿ ಏನಾದ್ರೂ ಕವಿ ಬಿದ್ದಿದ್ರೆ ಇದು ಆಗಲ್ಲ ಅಂತಿದ್ವಿ. ಉದಯ ಒಂದು ಉಭಯ ಉದಯವಾಗಿ 2 ಸಾರ್ತಿ ಪ್ರಯತ್ನವನ್ನ ಮಾಡಿ ಸಿಕ್ಕುತ್ತೆ. ಯಾಕಂದ್ರೆ ಕೇಳಿರೋ ಪ್ರಶ್ನೆ ಸ್ಟ್ರಾಂಗ್ ಆಗಿದೆ. ಯಾರಾಗ್ಲೇ ಮಾತಾಡಿ ಅವ್ರು ಕೇಳಿದ್ರೆ ಉತ್ತರ ಕೊಡ್ತೀನಿ. ನೀವು ಕೇಳಿದ್ದೀರಪ್ಪ ಅಂದ್ರೆ ಪರಾಶರ ಪ್ರಕಾರ 6ನೇ ಭಾವಾಧಿಪತಿ 4ರಲ್ಲಿ ಕುತ್ಕೊಳ್ಳೋದ್ರಿಂದ ಹೋರಾಟದಿಂದ ಗೆಲುವು ಅಂತ ಹೇಳ್ಬೇಕಾದ್ರೆ ಇಲ್ಲಿ ಏನಾಗತ್ತೆ, ಪ್ರಶ್ನೆ ಕೇಳ್ತಕ್ಕಂಥದ್ದು ಯಾರು? ನಾನು ಗುರುಗಳು ಅಮೃತ್ ಅಂತ. ಇಲ್ಲ ಅಲ್ಲಲ್ಲ, ಅವ್ರು ಆವಾಗ್ಲೇ ಹೇಳಿದ್ ಏನಪ್ಪಾ ಅಂದ್ರೆ, ನಾನು ಅವ್ರಿಗೆ ಅರ್ಥ ಮಾಡಿಸ್ತಿರೋದು. ಇಲ್ಲಿ ಏನ್ ಬ್ಯೂಟಿ ಅಂತ ಹೇಳಿದ್ರೆ, ಜಾತಕ ಇಲ್ಲ ಇಲ್ಲಿ, ಯಾರೋ ಒಬ್ಬರು ಪ್ರಶ್ನೆಯನ್ನ ಕೇಳ್ಬಿಟ್ರು. ಆ ಸಮಯಕ್ಕೆ ನಾವು ಒಂದು ಜಾತಕವನ್ನ ಹಾಕಿದ್ವಿ. ಅವಾಗ ಯಾರು ಪ್ರಶ್ನೆ ಕೇಳಿದ್ರು ಅವರು ಸ್ಟ್ರಾಂಗ್ ಆಗಿರಬೇಕು, ಅವರಿಗೆ ಯೋಗ ಇರಬೇಕು. ಅವರು ಬಲವಾಗಿದ್ದಾಗ ತಾನೇ ಬಲ ಸಿಕ್ಕೋದು. ಅವರೇ ವೀಕ್ ಆಗಿದ್ರೆ ಫಲ ಸಿಕ್ಕಲ್ಲ ಅವರಿಗೆ, ಅಂದ್ರೆ ಅವರು ಅನುಭವಿಸಕ್ಕಾಗಲ್ಲ. ಇಲ್ಲೇನಾಯ್ತು, ನಿಧಾನ ಕೇಳ್ತೀನಿ ಕೇಳಿ. ಇಲ್ಲೇನಾಯ್ತು, ಯಾರೋ ಒಬ್ಬರು ಪ್ರಶ್ನೆಯನ್ನ ಕೇಳಿದ್ರು. ಅವಾಗ ನಾವು ಒಂದು ಜಾಮಗ್ರಹವನ್ನು ಹಾಕಿದ್ವಿ. ಅವಾಗ ನೋಡ್ಬೇಕಾಗಿರೋದು ಉದಯ ಯಾರು ಅಂತ ನೋಡಿದ್ವಿ. ಉದಯ ಹೇಗಿದ್ದಾನೆ, ಉದಯಾಧಿಪತಿ ಹೇಗಿದ್ದಾನೆ, ಉದಯದಲ್ಲಿರ್ತಕ್ಕಂಥ ಗ್ರಹ ಹೇಗಿದೆ, ಈ 3 ಅಂಶಗಳನ್ನ ಫಸ್ಟ್ ನೋಡಿದಾಗ ಕೇಳಿದಂತ ವ್ಯಕ್ತಿ ಅರ್ಹನಾಗಿದ್ದಾನೆ, ಕೇಳ್ತಿರುವ ಪ್ರಶ್ನೆ ಸರಿಯಾಗಿದೆ, 4ನೇ ಭಾವದ ವಿಚಾರವಾಗಿ, ಬುಧನ ವಿಚಾರವಾಗಿ, ಅಗ್ರಿಮೆಂಟ್ ಬಗ್ಗೆ ಕೇಳ್ತಿದ್ದಾರೆ, ಸೊ ಪ್ರಶ್ನೆಯನ್ನು ಕರೆಕ್ಟ್ ಆಗಿದೆ. ಉದಯದಲ್ಲಿ ಆರುಡನ್ನು ಕುಳಿತುಕೊಂಡಿರೋದ್ರಿಂದ ಮತ್ತಷ್ಟು ಪ್ರಶ್ನೆ ಸ್ಟ್ರಾಂಗ್ ಆಯಿತು. ಸೊ ಇವರಿಗೆ ಲಭ್ಯವಾಗುವಂತಹ ಸಾಧ್ಯತೆಗಳು ಇದೆ. ಆದರೆ ಅದು ಉಭಯ ಪ್ರಶ್ನೆಯಾಗಿರೋದರಿಂದ 2 ಸಾರ್ತಿ 3 ಸಾರ್ತಿ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಅಂತ ಹೇಳಿದ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ, 4ನೇ ಭಾವದಲ್ಲಿ ಯಾರಿದ್ದಾರೆ, 6ನೇ ಭಾವಾಧಿಪತಿ ಇದ್ದಾರೆ. ಅವನೇ 11ನೇ ಭಾವಾಧಿಪತಿನೂ ಅವನೇ, 6ನೇ ಭಾವಾಧಿಪತಿನೂ ಅವನೇ, 11ನೇ ಭಾವಾಧಿಪತಿನೂ ಅವನೇ. 6ನೇ ಭಾವಾಧಿಪತಿ ಫಸ್ಟ್ ಬಂದಾಗ ಸೊ ಎಲ್ಲೋ ಒಂದು ಕಡೆ ಶತ್ರುಗಳು ಈ ಒಂದು ಭೂಮಿಯ ಮೇಲೆ ಕಣ್ಣನ್ನ ಇಟ್ಕೊಂಡಿದ್ದಾರೆ, ನೋಡ್ಕೊಂಡಿದ್ದಾರೆ. ಕುಜ ಅಲ್ಲಿ ಬಂದಿರೋದ್ರಿಂದ ಇದು ವಾಗ್ವಾದಗಳ ಜೊತೆಗೆ ಚರ್ಚೆಗಳೊಂದಿಗೆ ಅದು ನಡೆಯುತ್ತೆ, ಚರ್ಚೆಗಳಾಗತ್ತೆ, ವಾಗ್ವಾದ ಆಗತ್ತೆ, ಒಂದ್ ಸ್ವಲ್ಪ ಕ್ರಾಶ್ ಆಗತ್ತೆ ಅಂತ ಹೇಳಿದ್ವಿ. ನೆಕ್ಸ್ಟ್ ನೀಚ ಗ್ರಹ ಯಾವ್ದಪ್ಪ ಅಂದ್ರೆ ಸೂರ್ಯ. ಅವಾಗ ಅವನು ಯಾವ ಭಾವಾಧಿಪತಿ, ಅವನು 3ನೇ ಭಾವಾಧಿಪತಿ. ಸೊ ಇಲ್ಲೆಲ್ಲೋ 3ನೇ ಭಾವಾಧಿಪತಿ ಅಂತಂದ್ರೆ ಅಕ್ಕಪಕ್ಕದವರು. ಹೀಗೆ ಪ್ರಶ್ನೆಗೆ ಏನ್ ಕೇಳ್ತಾರೋ ಅದಕ್ಕೆ ನಾವು ಆ ಭಾವವನ್ನ ವಿಚಾರವನ್ನ ಕನ್ವರ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು 3ನೇ ಭಾವ ಅಂದ್ರೆ ತಮ್ಮ ಸಾರ್, 3ನೇ ಭಾವ ಅಂದ್ರೆ ತೋಳ್ಪ ಸಾರ್, ಎದೆ ಸಾರ್ ಅಂತ ಕೂತ್ಕೊಂಡ್ರೆ ಪ್ರಿಡಿಕ್ಷನ್ ರಾಂಗ್ ಆಗತ್ತೆ. ಪ್ರಶ್ನೆ ಯಾವುದು, ಅದಕ್ಕೆ ಆ 3ನೇ ಭಾವದಲ್ಲಿರ್ತಕ್ಕಂಥ ವಿಚಾರವನ್ನ ಇದಕ್ಕೆ ಸೇರಿಸಬೇಕು. ಅವ್ರು ಯಾವ್ದೋ ಕೇಳ್ತಾ ಇದ್ರೆ, ಈಗ ಅವ್ರ ಜಮೀನ್ ಬಗ್ಗೆ ಕೇಳ್ತಾ ಇದ್ರೆ ನೀವಿಲ್ಲಿ 3ನೇ ಭಾವ ಬಂದು ಚರ್ಮ, ಅದು ಶೋಲ್ಡರ್, 3ನೇ ಭಾವ ಬಂದು ಕತ್ತು, 3ನೇ ಭಾವ ಅಂತಕ್ಕಂಥದ್ದು ಶಾರ್ಟ್ ಟ್ರಾವೆಲ್ ಅಂತ ಕೂತ್ಕೊಂಡಿದ್ರೆ ಪ್ರಿಡಿಕ್ಷನ್ ರಾಂಗ್ ಆಗತ್ತೆ. ಬಟ್ ಅದೆಲ್ಲ ಸೇರಿಸಿ ಹೇಳುವಂತ ಜಾಣ್ಮೆ ಬರಬಹುದು.
ಅಕ್ಕಪಕ್ಕ ನಿಮ್ಮ ತಮ್ಮ ಏನಾದ್ರು ತೊಂದರೆ ಮಾಡಬಹುದು, ನಿಮ್ಮ ತಮ್ಮ ಅಂತ ಹೇಳಿದ್ರೆ ಅಕ್ಕಪಕ್ಕದವರು ತೊಂದರೆ ಮಾಡಬಹುದು, ರಕ್ತ ಸಂಬಂಧಿಗಳು ತೊಂದರೆ ಮಾಡಬಹುದು. ಹೀಗೆ ಅದನ್ನ ಬದಲಾವಣೆ ಮಾಡಿ ಹೇಳ್ಬೇಕು. ರಕ್ತ ಸಂಬಂಧಿಗಳು ಯಾರಾದ್ರೂ ಅದರಲ್ಲಿ ಕೈ ಹಾಕಬಹುದು. ಅದೇ ತರ ಅವಾಗ ಸೂರ್ಯ ಯಾರು? ರಾಜಕೀಯ, ಗೌರ್ಮೆಂಟು, ಸರ್ಕಾರ, ಅವನು ನೀಚನಾಗಿದ್ದಾನೆ. ಸೊ ಸರ್ಕಾರ ನೀಚನಾಗಿದೆ, ಅವರು ಮಾಡೋದಕ್ಕೆ ಇವರಿಗೆ ಮನಸ್ಸಿಲ್ಲ. ಆದ್ರೂ ಸಹ ಪ್ರಯತ್ನ ಏನಾಗುತ್ತೆ ಇಲ್ಲಿ 50-50 ಜೊತೆಗೆ 70-80% ಆಗುತ್ತೆ. ಆದ್ರೆ ಇನ್ನೊಂದ್ಸತಿ ಪ್ರಯತ್ನ ಮಾಡಬೇಕಾಗತ್ತೆ. ಅರ್ಥವಾಯ್ತಾ ಹೇಳಿದ್ದು? ಕೇಳಿ ಗುರುಗಳೇ, ಈಗ ನೀವ್ ಹೇಳೋದು ಸರಿ ಇದೆ. ಈಗ ಮೂರನೇ ಭಾವಾಧಿಪತಿ, ಇದು ಮೂರನೇ ಭಾವಕ್ಕೆ ಕಿರಿಯ ತಮ್ಮನು ಬರ್ತಾನೆ, ಸೊ ಅವ್ರು ತೊಂದರೆ ಕೊಡ್ಬೋದು. ಮತ್ತೆ 11ನೇ ಮನೆಗೆ ಅಣ್ಣ ಬರ್ತಾನೆ, ಸೊ ಅಣ್ಣನಿಂದ ಲಾಭನೂ ಆಗ್ಬೋದು ಅಂತನ. ತಪ್ಪಾಗಲ್ಲ ಹೋಗ್ಬಾರ್ದು. ಯಾವಾಗ್ಲೂ ಒಂದು ಟ್ರಿಕ್ಸ್ ಅರ್ಥ ಮಾಡ್ಕೊಳ್ಳಿ. ಸುಮಾರು ಜನ ಈ ಟ್ರಿಕ್ಸ್ ಅನ್ನು ಯಾರು ಹೇಳ್ಕೊಟ್ಟಿಲ್ಲ. ಪರಾಶರ ಆಗಿರ್ಲಿ ಯಾವುದು ಹೇಳ್ಕೊಟ್ಟಿಲ್ಲ. ದಶಾಭುಕ್ತಿ ನೋಡ್ಬೇಕಾದ್ರೂ ಹಾಗೇನೆ ನೋಡ್ಬೇಕು. ಲಗ್ನದಿಂದ ನೋಡುವಾಗ 2 ಮನೆ ಬರುತ್ತೆ, ಆಯ್ತಾ? 2 ಮನೆ ಬಂದಾಗ ಮೊದಲು ಮನೆ ಯಾವುದು ಬರುತ್ತೋ ಅದಕ್ಕೆ ಜಾಸ್ತಿ ಪ್ರಾಧಾನ್ಯತೆಯನ್ನ ಕೊಡಬೇಕು. 2ಕ್ಕೂ ಜೀವಕಾರಕಗಳನ್ನ ಕೊಡ್ತಾ ಕೂತ್ಕೊಂಡಿದ್ರೆ ಪಾಠ ಯಾವುದು? ಪ್ರಿಡಿಕ್ಷನ್ ಹೇಳೋದು ಹೆಂಗೆ? ಆಮೇಲೆ ಮೊದಲನೇ ಭಾವ, ಫಾರ್ ಎಕ್ಸಾಂಪಲ್ ಇವಾಗ ಕುಜ ಬಂದು ಇದೇ ಲಗ್ನ ಬಂದು ನಿಮಗೆ ಮೀನ ಲಗ್ನ ಆಗಿತ್ತು ಅಂತ ಇಟ್ಕೊಳ್ಳಿ. ಮೀನ ಲಗ್ನ ಆಗಿದ್ದಾಗ ಏನ್ ಹೇಳ್ತಿದ್ವಿ? ಮೀನ ಲಗ್ನ ಆಗಿದ್ದಾಗ 2ನೇ ಭಾವಾಧಿಪತಿ ಕುಜ, 2ನೇ ಭಾವಾಧಿಪತಿ ಕುಜ, 9ನೇ ಭಾವಾಧಿಪತಿ ಕುಜ. ಅವಾಗ 2ನೇ ಭಾವನೇ ಫಸ್ಟ್ ಮಾತಾಡ್ಬೇಕು. 2ನೇ ಭಾವಕ್ಕೇನೆ ಜೀವಕಾರಕಗಳನ್ನ ಕೊಡಬೇಕು. ಸೊ ಇದು ಒಂದು ಟಿಕ್ಸ್. ಇದನ್ನ ಪಾಠದಲ್ಲಿ ಅಥವಾ ಪ್ರಿಡಿಕ್ಷನ್ ಅಲ್ಲಿ ಕಂಡಿಡ್ಕೊಂಡಿರ್ತಕ್ಕಂಥವ್ರು ಹೇಳ್ಕೊಳಕ್ ಹೋಗಲ್ಲ. ಇದನ್ನ ಪರಾಶರದಲ್ಲಾಗಿರ್ಲಿ ಎಲ್ಲಾದ್ರಲ್ಲಾಗಿರ್ಲಿ ಎಲ್ಲಾನು 2 ಭಾವ ತಗೊಂಡ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಇವಾಗ ನೀವ್ ಹೇಳಿದ್ರಲ್ಲ, 3ನೇ ಭಾವದಿಂದ ತಗೊಂಡ್ರು, 11ನೇ ಭಾವದಿಂದ ತಗೊಂಡ್ರಿ, ಅಲ್ಲೂ ಜೀವಕಾರಕ ಇಲ್ಲೂ ಜೀವಕಾರಕ, ಅಲ್ಲೂ ಭೋಗಕಾರಕ ಇಲ್ಲೂ ಭೋಗಕಾರಕ, ಅಂದ್ರೆ ಪ್ರಿಡಿಕ್ಷನ್ ಹೇಳಕ್ಕಾಗಲ್ಲ. ಹಿಂಗ್ ಹೋಗ್ಬಿಟ್ಟು ಅದು ಏನೇನ ಹೇಳಿದ್ವಿ, ಏನ್ ಹೇಳ್ತಿದ್ವಿ ಅಂತ ಗೊತ್ತಾಗಲ್ಲ. ಆಮೇಲೆ ಆ ಟ್ರಿಕ್ ಅರ್ಥ ಮಾಡ್ಕೊಳ್ಬೇಕು. ಮೊದಲನೇ ಭಾವ ಫಸ್ಟ್ ಟ್ರಾವೆಲ್ ಹಿಂಗ್ ಲೆಕ್ಕ ಮಾಡ್ಕೊಂಡ್ ಬಂದಾಗ ಮೊದಲನೇ ಭಾವ ಯಾವ ಸಿಗುತ್ತೋ ಅದು. ಅರ್ಥವಾಯ್ತಾ? ಇನ್ನೊಂದು ಅಲ್ಲೇ ನೀವು ದ್ವಿಸ್ವಭಾವನು ಬಳಸ್ಕೊಂಡ್ರೆ, ದ್ವಿಸ್ವಭಾವ ಅನ್ನೋ ಒಂದು ಕಾನ್ಸೆಪ್ಟ್ ನು ಬಳಸ್ಕೊಂಡ್ರೆ, ದ್ವಿಸ್ವಭಾವ ಇರೋದ್ರಿಂದ 2 ಸರಿ 3 ಸರಿ ಹೋಗಿ ಟ್ರೈ ಮಾಡ್ಬೇಕು ಅಂತ ಅಂದ್ರೆ, ಸೊ ಈಗ ಈ ಕನ್ಯಾ ರಾಶಿನೂ ಸಹ ಅದೇ ಬರುತ್ತಲ್ವ ಗುರುಗಳೇ? ಹೌದು. ಸೊ ಅವಾಗ ಯಾವ ರೀತಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು? ಅಲ್ಲೇ ಮತ್ತೆ ಬಂದ್ಬಿಟ್ಟು 4ನೇ ಅಧಿಪತಿ ಕುಂತ್ಕೊಂಡವ್ರೆ. ನಿಮಗಿನ್ನು ಇವಾಗ ಅರ್ಥ ಆಗಿಲ್ಲ. ನಿಮ್ಗಿನ್ನು ಅದು ಪಾಠ ಮಾಡಿದಾಗ ನಿಮ್ಗೆ ಅರ್ಥವಾಗುತ್ತೆ. ಇವಾಗ ನಾನು ಚರದಲ್ಲ ಆದ್ರೆ ಇಷ್ಟೇ ಕಾನ್ಸೆಪ್ಟ್. ಚರ ರಾಶಿಯಲ್ಲಿದ್ರೆ ಜಲ್ದಿ ಆಗತ್ತೆ, ಸ್ಥಿರ ರಾಶಿಯಲ್ಲಿ ನಿಂತ ನಿಧಾನವಾಗತ್ತೆ, ಉಭಯ ರಾಶಿಯಲ್ಲಿದ್ರೆ 2 ಸಾತಿ ಆಗತ್ತೆ ಅಷ್ಟೇ. ಉದಯ ಇಂಪಾರ್ಟೆಂಟ್, ಉದಯ ಇಂಪಾರ್ಟೆಂಟ್. ಅದಕ್ಕೆ ಹೇಳಿದ್ದು ಪ್ರಶ್ನಾಶಾಸ್ತ್ರನೇ ಬೇರೆ, ನಾವು ಜ್ಯೋತಿಷ ಶಾಸ್ತ್ರ ಹೇಳದೆ ಬೇರೆ. ಜ್ಯೋತಿಷ ಶಾಸ್ತ್ರದಲ್ಲಿ ಚರ ಸ್ಥಿರ ಉಭಯ ಅಂತಕ್ಕಂಥದ್ದು ಬೇರೆ ಕಾನ್ಸೆಪ್ಟ್ಗೆ ಉಪಯೋಗಿಸ್ತೀವಿ. ಇಲ್ಲಿ ಪ್ರಶ್ನೆಯನ್ನ ಹೇಳೋದಕ್ಕೆ, ಉತ್ತರವನ್ನು ಹೇಳೋದಕ್ಕೆ ಸುಲಭವಾಗಿ ಬರತಕ್ಕಂಥದ್ದು ಚರ ಸ್ಥಿರ ಉಭಯ ದ್ವಿಸ್ವಭಾವ. ಜಲ್ದಿ ಆಗತ್ತಾ, ನಿಧಾನವಾಗಿ ಆಗತ್ತಾ, ಇಲ್ಲ 2 ಸಾತಿ ಆಗತ್ತಾ, ಇಷ್ಟೇ. ಪ್ರಶ್ನೆಗೆ ಉತ್ತರವನ್ನ ಕೊಡತಕ್ಕಂಥದ್ದು. ಬೇಸಿಕ್ ಜ್ಯೋತಿಷ್ಯ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು, ಚೆನ್ನಾಗಿ ಕುಡಿಬೇಕು ಬೇಸಿಕ್ ಜ್ಯೋತಿಷ್ಯನ. ಅಲ್ಲ, ನಾವು ಕಾರಕಗಳನ್ನ ತಿಳ್ಕೊಂಡ್ರು ಆ ಸಮಯ ಸಂದರ್ಭ ತಕ್ಕಂತೆ ಹೋಲಿಕೆ ಮಾಡೋಂತ ಐಡಿಯಾ ಬರಬೇಕು. ಅದನ್ನೇ ಹೇಳಿದ. ಅದು ನೀವು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಪ್ರಶ್ನೆಗಳನ್ನ ನೀವು ಹಾಕ್ತಾ ಇರಬೇಕು, ಪ್ರಶ್ನೆಗಳು ಕೇಳ್ತಾ ಇರಬೇಕು, ಗ್ರೂಪ್ ಅಲ್ಲಿ ಬೆಳೆಸ್ತಾ ಇರಬೇಕು. ನಿಮ್ಮ ಅನುಮಾನಗಳಿಗೆ ಒಂದು ಪ್ರಶ್ನೆಗಳನ್ನ ಹಾಕಿ ಬೇರೆಯವ್ರು ಹೇಗೆ ಅದನ್ನ ಮಿಂಗಲ್ ಮಾಡಿ ಹೇಳ್ತಾರೆ, ಹೀಗೂ ಮಾಡ್ಬೋದಾ ಹೀಗೂ ಮಾಡ್ಬೋದಾ ಅಂತ ನೀವು ಪ್ರಯತ್ನವನ್ನ ಮಾಡ್ತಾ ಬರಬೇಕು. ಓಕೆ ಗುರುಗಳೇ, ಥ್ಯಾಂಕ್ ಯು. ಗುರುಗಳು, ಒಂದು ಪ್ರಶ್ನೆ. ಏನು? ನನ್ ಚೀಟಿ ರೊಕ್ಕ ಹಾಕಿದೀನಿ, ಆ ದುಡ್ಡು ಬರುತ್ತಾ? ಪ್ರಶ್ನೆಗಳನ್ನ ಕೇಳ್ಬೇಡಿ ಇಲ್ಲಿ. ನಾನು ಅವಾಗ ಹೇಳಿದೆ, ನಿಮ್ಮ ಪರ್ಸನಲ್ ಪ್ರಶ್ನೆಗಳನ್ನ ಕೇಳ್ಬೇಡಿ. ಅವ್ರ ಪುರುಷೋತ್ತಮ್ಗೆ ನಾನು ಏನ್ ಹೇಳಿದೆ, ಒಂದು ಸುಮ್ಮನೆ ಎಕ್ಸಾಂಪಲ್ಗೋಸ್ಕರ ಹೇಳ್ಕೊಟ್ಟೆ ಅಷ್ಟೇನೆ. ಓಕೆ, ಪರ್ಸನಲ್ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ಬೇಡಿ. ಇಲ್ಲಿ ಪಾಠದ ಬಗ್ಗೆ ಮಾತಾಡ್ತಿರೋದ್ರಿಂದ ಪಾಠದಲ್ಲಿ ಏನಾದ್ರೂ ಅನುಮಾನ ಇದ್ರೆ ಕೇಳಿ.
ಇವಾಗ ಅವ್ರಿಗೆ ಕೇಳಿದ್ದು ಏನಪ್ಪಾ ಅಂತ ಹೇಳಿದ್ರೆ ಚೀಟಿ ಪ್ರಶ್ನೆ ಅಂತೇಳಿ. ಅವಾಗ ಚೀಟಿ ಅಂತಕ್ಕಂಥದ್ದು ಯಾವ ಭಾವ? ಇವಾಗ 4ನೇ ಭಾವಕ್ಕೆ ನಾವೇನ್ ಮಾಡಿದ್ವಿ? ಜಮೀನು ಅಂತ ಓದ್ವಿ. ಅವಾಗ 4ನೇ ಭಾವ ಅಂತ ಓದ್ವಿ. ಇವಾಗ ಚೀಟಿ ಅಂತಕ್ಕ ಯಾವ ಭಾವ ನೋಡ್ಬೇಕು? ಇವಾಗ ಚೀಟಿ ಯಾವ ಭಾವದಲ್ಲಿ ಬರುತ್ತೆ? 2ನೇ ಭಾವ. ಎರಡನೇ ಭಾವ. ಎರಡನೇ ಭಾವ. ಇದು ಜಾಮಕ್ಕೋಳಲ್ಲಿ ಯಾವ್ದು ಬರುತ್ತೆ? 2, 11. 5ನೇ ಭಾವ. 4ನೇ ಭಾವ. 9ನೇ ಭಾವ. ಅದೆಲ್ಲ ನಿಮಗೆ ಅದಕ್ಕೆ ಹೇಳಿದ್ದು. ಚೀಟಿ ಚಿಕ್ಕ ಚೀಟಿನ, ದೊಡ್ಡ ಚೀಟಿನ, ಚಿಕ್ಕ ಚೀಟಿ ಆದ್ರೆ 5ನೇ ಭಾವ, ದೊಡ್ಡ ಚೀಟಿ ಆದ್ರೆ 9ನೇ ಭಾವ. ಹೀಗೆ ಭಾವಗಳು ವಿಂಗಡಣೆ ಆಗ್ತಾ ಹೋಗುತ್ತೆ. ಅವಾಗ ಅವರು 5ನೇ ಭಾವ ನೋಡ್ಬೇಕು. ಅವರು ಚೀಟಿ ದೊಡ್ಡ ಚೀಟಿ ಗುರುಗಳೇ, ದೊಡ್ಡ ಚೀಟಿ ಗುರುಗಳೇ. ಹಾ, 9ನೇ ಭಾವ ನೋಡಿ. ಆಗ್ಲೇ ಆರೂಢ ಚೇಂಜ್ ಆಗೋಗ್ಬಿಡ್ತು, ಕವಿಪು ಚೇಂಜ್ ಆಗೋಗ್ಬಿಡ್ತು. 5ನೇ ಭಾವಕ್ಕೆ ಆರೂಢ ಬಂದ್ಬಿಡ್ತು. ನೋಡಿ, ಅವ್ರು ಕೇಳ್ತಾರ ಪ್ರಶ್ನೆ. ಉದಯ ಬಂದು ಅದೇ ಮಿಥುನ ಉದಯನೇ 5ನೇ ಭಾವ ಬಂದು ಪ್ರಶ್ನೆ ಏನಾಯ್ತು? 5ನೇ ಭಾವ ಕೇಳ್ತಾ ಇದೆ. ನೋಡಿ ಪ್ರಶ್ನೆ ಹೆಂಗ್ ಮ್ಯಾಚ್ ಆಗ್ತಾ ಇದೆ. ಅವಾಗ್ಲೇ ಅವ್ರು ಕೇಳಿದಾಗ 4ನೇ ಭಾವ ತೋರಿಸ್ತಾ ಇತ್ತು. ಇದು 4ನೇ ಭಾವಾಧಿಪತಿ ಉದಯವನ್ನ ನೋಡ್ಕೊಂಡು ಬರ್ತಿದ್ದ, ಕರೆಕ್ಟ್ ಆಗಿತ್ತು. ಇವಾಗ ನೋಡಿ ಏನಾಗ್ತಿದೆ, ಇದು ಸಪ್ತಮಾಧಿಪತಿ ಉದಯವನ್ನ ನೋಡ್ಕೊಂಡು ಬರ್ತಾ ಇದ್ದಾನೆ. ಸಪ್ತಮಾಧಿಪತಿ ಉದಯಕ್ಕೆ ಏನಾಗಬೇಕು? ಗುರು ಬಾಧಕನ ಮಾರಕನ? ಮಾರಕನ ಆಗ್ಬೇಕು. ಮಾರಕ ನೋಡ್ಕೊಂಡು ಬರ್ತಿದ್ದಾನೆ. ಗುರು ಉಚ್ಚನಾಗಿದ್ದಾನೆ. ಆದ್ರೆ ಸೊ ಪ್ರಶ್ನೆ 10ನೇ ಭಾವಾಧಿಪತಿ ಗುರು ಅಂದ್ರೆ ದೊಡ್ಡ ಅಮೌಂಟ್. ಸೊ ಅವ್ರ ಚಿಂತನೆ ಕರೆಕ್ಟ್ ಆಗಿದೆ. ಅದು 2ನೇ ಮನೆಯಲ್ಲಿ ಕುತ್ಕೊಂಡಿದೆ. ಸ್ವಲ್ಪ ಬಾಧೆ ಆದ್ರೂ ಸಿಗುತ್ತೆ. ಕವಿಪು ಎಲ್ಲಿದೆ? ಕವಿಪು 8ನೇ ಮನೆಯಲ್ಲಿದೆ. ಕವಿಪು 8ನೇ ಮನೆಯಲ್ಲಿದೆ. ಕವಿಪು 8ನೇ ಮನೆಯಲ್ಲಿದ್ರೆ ಏನ್ ಹೇಳಿದ್ವಿ ಚೀಟಿ ವ್ಯವಹಾರದಲ್ಲಿ? ಮಂಜುನಾಥ್ ಅದೇ ಕಷ್ಟ ಅಂತ ಹೇಳಿದ್ರಿ ಗುರುಗಳು. 8ನೇ ಭಾವ ಚೀಟಿಯ ಬಗ್ಗೆ ಕೇಳಿದಾಗ 8ನೇ ಭಾವ ಏನನ್ನ ತಿಳಿಸುತ್ತೆ? 8ನೇ ಭಾವ ಏನಂತ ತಗೊಳ್ಳೋದು? ಆಕ್ಚುಲಿ 8ನೇ ಭಾವ ಅಂತಕ್ಕಂಥದ್ದು ಈ ಚೀಟಿ ವಿಚಾರದಲ್ಲಿ ಬಂದಾಗ ಸುಮ್ಮನೆ ಬರುವಂತ ಹಣ, ಇನ್ಸೂರೆನ್ಸು, ಚೀಟಿ, ಫಂಡು, ಆಮೇಲೆ ಉಯಿಲ್ ಬರ್ದಿಕ್ಕತಕ್ಕಂಥದ್ದು, ಇದೆಲ್ಲ 8ನೇ ಭಾವ. ಅವಾಗ ಅಲ್ಲಿ ಏನ್ ತೋರಿಸ್ತಾ ಇದೆ? ಕವಿಪು ಅಂದ್ರೆ ಮರೆ ಮಾಚುತ್ತೆ, ಟ್ರಬಲ್ ಅನ್ನ ಕೊಡುತ್ತೆ ಅಂತ ತೋರಿಸುತ್ತೆ ತಾನೆ. ಹಣ ಬರ್ತಾ ಇದೆ ಅಂತ ಕೇಳಾಯ್ತು. ಪ್ರಶ್ನೆ ಕೇಳಿದ್ದು ಕರೆಕ್ಟ್ ಆಗಿದೆ. ಚೀಟಿ ಪ್ರಶ್ನೆ ಬಗ್ಗೆ 5ನೇ ಭಾವ ಕರೆಕ್ಟ್ ಆಗಿದೆ. 2ನೇ ಭಾವ ಅಂತಕ್ಕಂಥದ್ದು ಧನಭಾವ. ಅದು ಗುರು ಅಲ್ಲೇ ಇದ್ದಾನೆ. ಗುರು ಬಂದು ದೊಡ್ಡ ಅಮೌಂಟ್ ಅಂತ ಹೇಳಿದ್ವಿ. ಪ್ರಶ್ನೆ ಕರೆಕ್ಟ್ ಆಗಿದೆ. ಆದ್ರೆ ಕವಿಪು ಬಂದು 8ನೇ ಮನೆಯಲ್ಲಿದ್ದು ಕಾಣ್ಕೊಡಲ್ಲ. ಅದಕ್ಕೆ ಅಲ್ಲಿ ಉಭಯ ತೋರಿಸಿದ್ದು. ಉದಯ ಏನಾಯ್ತಲ್ಲಿ? ಮಿಥುನ ಉದಯ ತೋರುತ್ತು. ಉದಯ ಡಬಲ್. ಸೊ ಇನ್ನು ಈ ಚೀಟಿ ಸಿಕ್ಕಲ್ಲ. ಅರ್ಥವಾಯ್ತಾ ಹೇಳಿದ್ದು? ಈಗೇನು ಅರ್ಥವಾಗಲ್ಲ ನಿಮಗೆ ಹೊಸಬರಿಗೆ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ನಾವು ಕಾರಕತ್ವಗಳನ್ನ ತಿಳ್ಕೊಳ್ಬೇಕು. ಕಾರಕತ್ವ ತಿಳ್ಕೊಂಡ ಮೇಲೆ ಏನೇನು ಅಂಶಗಳು ಒಳಗಡೆ ಇದಾವೆ. ನಿಮ್ಮ ತಲೆಯನ್ನ ತೆಗೆದು ಹೊರಗಡೆ ಇಟ್ಬಿಡಿ, ಪರಾಶರ ತೆಗೆದು ಹೊರಗಡೆ ಇಟ್ಬಿಡಿ. ಇಲ್ಲಿ ಏನೇನು ಅಂಶಗಳಿದಾವೆ. ಅವಾಗ ಆ ಉದಯ ಅಂದ್ರೆ ಏನು, ಯಾಕೆ ನೋಡಬೇಕು, ಆರೂಢ ಅಂದ್ರೆ ಏನು, ಹೇಗ್ ನೋಡಬೇಕು, ಹೆಂಗ್ ಕಂಡುಹಿಡಿಯಬೇಕು, ಕವಿಪು ಅಂದ್ರೆ ಏನು, ಏನಕ್ಕೆ ಬಳಸಬೇಕು, ಹೇಗ್ ಕಂಡುಹಿಡಿಬೇಕು, ಜಾಮಗ್ರಹ ಅಂದ್ರೆ ಏನು, ಹೇಗ್ ನೋಡಬೇಕು, ಹೇಗ್ ಕಂಡುಹಿಡಿಬೇಕು. ಸೊ ಈ ಪ್ಯಾಟ್ರನ್ ನಿಮಗೆ ಗೊತ್ತಾದಾಗ, ಇವಾಗ ನಾನು ತೋರ್ಸುತ್ತಲ್ಲ ಚಾರ್ಟು, ಅವಾಗ ಚಾರ್ಟ್ ಗೊತ್ತಾಗುತ್ತೆ. ಯಾಕಂದ್ರೆ ಆವಾಗಲೇ ಯಾರೊಬ್ರು ಮೇಡಮ್ ಹೇಳಿದ್ರು ಸೂರ್ಯ ಉಚ್ಚನಾಗಿದ್ದಾನೆ ಅಂತ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವರು ನೋಡಿದ್ದು ಕರೆಕ್ಟು. ಅವ್ರೇನ್ ಮಾಡಿದ್ರು, ಒಳಗಡೆ ಇರ್ತಕ್ಕಂಥ ಗೋಚಾರ ಗ್ರಹವನ್ನ ನೋಡಿ ಉಚ್ಚನಾಗಿದ್ದಾನೆ ಅಂತ ಹೇಳಿದ್ದು ಕರೆಕ್ಟು. ಬಟ್ ನಾವು ಜಾಮಗ್ರಹದಲ್ಲಿ ಉದಯ ಒಳಗಡೆ ಇರ್ತಕ್ಕಂಥ ಗ್ರಹಗಳನ್ನ ಕನ್ಸಿಡರ್ ಮಾಡಲ್ಲ. ಯಾಕಂದ್ರೆ ಆ ಪಾಯಿಂಟ್ ಗೊತ್ತಿಲ್ಲ ಅವರಿಗೆ, ನಾವು ಪಾಠ ಮಾಡಿಲ್ಲ. ಸೊ ಹಾಗಾಗಿ ಅವ್ರು ಕೇಳಿದ್ರು ಅಷ್ಟೇನೆ. ಅದು ತಪ್ಪಲ್ಲ. ಅದು ಅವ್ರು ಹೇಳಿದ್ದು ಕರೆಕ್ಟು, ಮಾತಾಡಿದ್ದು ಕರೆಕ್ಟು. ಓಕೆ, ಯಾಕಂದ್ರೆ ಪಾಠ ಮಾಡಿಲ್ಲ ನಾನು ಹೇಗ್ ನೋಡ್ಬೇಕು ಅಂತ. ಪ್ರಶ್ನೆ ಯಾರೇ ಕೇಳಿದ್ರು ಹೇಗ್ ನೋಡ್ತಾರೆ ಅಂತ ನಿಮಗೆ ಎಕ್ಸಾಂಪಲ್ ತೋರಿಸಿದೆ ಅಷ್ಟೇನೆ ಹೊರತು
ನೀವು ಹೇಳ್ಬೇಕು ಅದನ್ನ. ನಾನು ಹೇಳೋದು ಮುಖ್ಯ ಅಲ್ಲ. ನೀವು ಒಳಗಡೆ ಬಂದು ಒಂದೊಂದೇ ಅಂಶವನ್ನ ತಗೊಂಡು ಆಮೇಲೆ ಅದನ್ನೆಲ್ಲ ಹೇಗೆ ಜೋಡಿಸೋದು ಅಂತ ಬರಬೇಕು. ಅರ್ಥವಾಯ್ತಾ? ಗುರುಗಳೇ ಓಕೆ. ಹಾ, ಗುರುಗಳೇ, ನನ್ಗೆ ಕೊಯಮತ್ತೂರಲ್ಲಿ ಈ ಇನ್ವರ್ಟರ್ ವೆಲ್ಡಿಂಗ್ ಮಿಷಿನ್ ರಿಪೇರಿ ಮಾಡೋದ್ ಕಲಿಸ್ತೀನಿ ಅಂತ ಹೇಳಿದಾರೆ, ಅದಾಗತ್ತಾ ಗುರುಗಳೇ? ಈಗ ತಾನೇ ಆಗ್ಲೇ 3 ಪ್ರಶ್ನೆ ಆಗೋಯ್ತು. ಅವಾಗ್ಲೇ ಒಂದು ಪ್ರಶ್ನೆ ಕೇಳಿದ್ರೆ ಇವಾಗ ಅದೇ ಒಂದು ಪ್ರಶ್ನೆ ಕೇಳೋದು. ಪ್ರಶ್ನೆ ಕೇಳಬೇಡಿ, ಪಾಠದ ಬಗ್ಗೆ ಏನಾದಿದ್ರೆ ಕೇಳಿ. ಓಕೆ ಗುರುಗಳೇ. ಯಾಕಂದ್ರೆ ಅವ್ರು ಕೇಳಿದ ಟೈಮ್ಗೆ ನೀವು ಕೇಳ್ತಿದ್ದೀರಾ. ಅವಾಗ ಆರೂಢ ಓದಿ ಅದೇ ಇರುತ್ತಲ್ವಾ? ಹಾ, ಗುರುಗಳೇ ಹೇಳಿ. ಇದು ದೊಡ್ಡ ಚೀಟಿಗೆ ಯಾವ ಭಾವ ನೋಡೋದು, ಚಿಕ್ಕ ಚೀಟಿಗೆ ಯಾವ ಭಾವ ನೋಡೋದು ಗುರುಗಳೇ? ಎಲ್ಲ ಕಾರಕತ್ವ ಬರ್ಸ್ತೀನಿ. ಯಾಕೆ ನೀವು ಕಾರಕತ್ವ ಬರ್ಸಿಲ್ವಾ? ಇಲ್ಲ, ಇದ್ರ ಬಗ್ಗೆ ಗೊತ್ತಿಲ್ಲ ಗುರುಗಳೇ, ಚೀಟಿ ಬಗ್ಗೆ ಗೊತ್ತಿಲ್ಲ ಗುರುಗಳೇ. ತಗೊಂಡ್ ನೋಡಿ. ಚೀಟಿ, ದೊಡ್ಡ ಚೀಟಿ ಯಾವುದು, ಚಿಕ್ಕ ಚೀಟಿ ಯಾವುದು, ಮನೆ ಕೆಲಸ ಮಾಡೋದು ಯಾವುದು, ಆಮೇಲೆ ಹೆಸರಿಡುವಂತ ಕೆಲಸ ಮಾಡೋದು ಯಾವುದು, ಎಲ್ಲಾ ಭಾವಗಳು ಬರ್ಸಿದೀವಿ. ಈಗ ತಾನೇ ಹೇಳಿದೆ. ಗುರು ದೊಡ್ಡ Okay. ಅಮೌಂಟ್. ಹಾ, ರೆಕಾರ್ಡಿಂಗ್